This call is now being recorded. ಬ್ರಹ್ಮಜ ಬ್ರಾಹ್ಮಣಾಶ್ಚ ಭೀಷ್ಮದ್ರೋಣತಟಾ ಜಯದ್ರಥಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಮತಿ ಕೃಪೇಣ ವೈನಿ ಕೃಪೇಣ ವೇಲಾಪುರ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾಮರ್ತಿನಿ ಸೋತ್ತೀರ್ಣ ಕಲುಪಾಂಡವೈರಣ ನದಿ ಕೈವರ್ತಕೆ ಕೇಶವೇ ಧರ್ಮೇ ಚಾರ್ತೆ ಜಗಾಮೇ ಚ ಮೋಕ್ಷೇ ಚ ಫಲದರ್ಶವ ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ಕ್ವಚಿತ್ समेत श्री कृष्णाय परब्रह्मणे नमः। अथ श्रीमन् महाभारते भीष्म पर्वे भगवद्गीता पर्व अष्टाविंशति अध्याय 28नेದು ಭೀಷ್ಮ ಪರ್ವದ ಇದರಲ್ಲಿ ಭಗವದ್ಗೀತೆಯಲ್ಲಿ ಚತುರ್ಥೋಧ್ಯಾಯ 4ನೇ ಅಧ್ಯಾಯ. ಶ್ರೀ ಭಗವಾನ್ ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತೆ. ಹೇ ಪಾರ್ಥ, ಕೃಷ್ಣ ಹೇಳ್ತಾ ಇದ್ದಾನೆ, ಅಕ್ಷಯವಾದ ಈ ಕರ್ಮಯೋಗವನ್ನ ನಾನು ಮೊದಲು ಸೂರ್ಯನಿಗೆ ಉಪದೇಶಿಸಿದೆ. ಸೂರ್ಯ ಅದನ್ನ ತನ್ನ ಮಗನಾದ ವೈವಸ್ವತ ಮನುವಿಗೆ ಹೇಳ್ದ, ಮನು ಇಕ್ಷಾಕವಿಗೆ ಹೇಳ್ದ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹೋ ಸಕಾಲೇ ನೇಯಮಾದ ಯೋಗೋ ನಿಷ್ಠ ಪರಂತಪ. ಇದರಲ್ಲಿ ಟೈಮ್ ಹೋದಂಗೆ ಅದು ಕಡಿಮೆ ಆಯ್ತು. ಯಾರಿಗಾರು ನೆನ್ಪಿದ್ಯಾ? ಇಲ್ಲೇ ತಾನೇ ಹೇಳ್ತಾ ಇದ್ದಿದ್ದು, ಇಲ್ಲ ಏನಾರು ಹಿಂದಕ್ಕೆ ಹೋದ್ನ? ಫೋನ್ ವಿಷಯ ಮಾರ್ಕ್ ಪಣ್ವಿಲ್ಲ ಎಂದ இடத்துல ಇಕ್ವೇಚ್ ಏನ್ಯೂಟ. ಸರಿ, ಚತುರ್ಥೋಧ್ಯಾಯನೇ ಮುಂದುವರ್ಸೋಣ. ಪರಂಪರೆಯಾಗಿ ಬಂದಿದ್ದು ಕಾಲದ ಗತಿಯಲ್ಲಿ ಎಲ್ಲ ನಷ್ಟವಾಗಿ ಹೋಯ್ತು. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮ್. ನನಗೆ ನೀನು ಭಕ್ತನು ಹಾಗೂ ಸ್ನೇಹಿತನು, ಆದ್ದರಿಂದ ಆ ಪುರಾತನವಾದ ಈ ಕರ್ಮಯೋಗವನ್ನೇ ಈಗ ನಾನು ನಿನ್ಗೆ ಹೇಳ್ತೇನೆ. ಇದೊಂದು ಉತ್ತಮವಾದಂತಹ ರಹಸ್ಯ. ರಹಸ್ಯಂ ಹಿ ಏತದ್ ಉತ್ತಮಂ. ಅಧ್ಯಾತ್ಮ ಶಾಸ್ತ್ರಗಳೆಲ್ಲ ಬಹಳ ರಹಸ್ಯವೇನೆ. ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳೋರ್ಗೆ ಮಾತ್ರ. ಅದರಲ್ಲಿ ನಂಬಿಕೆ ಶ್ರದ್ಧೆ ಇಲ್ದವ್ರಿಗೆ ಹೇಳಬಾರ್ದು. ತಮಾಷೆ ಮಾಡೋರ್ಗೆ ಇವರುಗಳಿಗೆ ಅವರುಗಳಿಗೆ ಅದನ್ನ ಹೇಳಲೇಬಾರ್ದು ಅಂತಿದೆ. ಏತದ್ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಹಾನ್ಮಯ ಅನಗ. ಇನ್ನು ಒಂದ್ ಕಡೆನೂ ಹೇಳ್ತಾನೆ, ಬಹಳಷ್ಟು ಕಡೆನಲ್ಲಿ. ಅರ್ಜುನ ವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದವು ಪ್ರೋಕ್ತಮಾನಿದೆ. ಕೃಷ್ಣ, ನೀನು ನನ್ನ ಜೊತೆನಲ್ಲಿ ಇರೋದು. ಸೂರ್ಯನಾದ್ರೂ ಬಹುಕಾಲಕ್ಕೆ ಹಿಂದಿನವನು. ಹೀಗಿರುವಾಗ ಮನ್ವಂತರಿಗೆ ಮೊದಲೇ ಸೂರ್ಯನಿಗೆ ಇದನ್ನ ನೀನು ಉಪದೇಶಿಸಿದೆ ಅನ್ನೋದನ್ನ ನಾನು ಹೇಗ್ ನಂಬ್ಲಿ ಅಂದ. ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಕೃಷ್ಣ ಹೇಳ್ದ, ಹೇ ಅರ್ಜುನ, ನನಗೆ ಈಗ ಎಷ್ಟೋ ಜನ್ಮಗಳು ಅವತಾರಗಳು ಕಳೆದೋಯ್ತು. ನಿನಗೂ ಹಾಗೇನೆ. ನನಗೆ ಅದೆಲ್ಲ ನೆನ್ಪಿದೆ, ನಿನಗೆ ನೆನ್ಪಿಲ್ಲ ಅಂದವನು. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ನೆ ಪ್ರಗತಿಂ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ನಾನು ಜನ್ಮವೇ ಇಲ್ಲದವನು. ಯಾಕೆ? ಕರ್ಮ ಮಾಡಿದ್ದಲ್ಲ. ಕರ್ಮದಿಂದ ತಾನೇ ಜನ್ಮಗಳು ಉಂಟಾಗೋದು. ಭಗವಂತನ ಜನ್ಮ, ಅದಕ್ಕೇನೆ ಅದನ್ನ ಅವತಾರ ಅಂತ ಹೇಳೋದು. ನಾಶ ಇಲ್ಲದವನು ನಾನು. ಅವ್ಯಯಾತ್ಮ, ಸಮಸ್ತ ಭೂತಗಳಿಗೂ ನಾನು ನಿಯಾಮಕ. ಭೂತಾನಾಂ ಈಶ್ವರೋಪಿ ಸನ್. ನನ್ನ ಪ್ರಗತಿಯನ್ನೇ ಅವಲಂಬಿಸಿ ನನ್ನ ಈಶ್ವರ ಸ್ವಭಾವವನ್ನ ಬಿಡದೆ ನನ್ನ ಇಷ್ಟದಿಂದ ನಾನೇ ಆಗಾಗ ಅವತರಿಸ್ತೇನೆ. ಇದಾ ಇದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವ್ಯಾವ ಕಾಲದಲ್ಲಿ ಧರ್ಮಕ್ಕೆ ಕೊರತೆ ಉಂಟಾಗುತ್ತೋ, ಯಾವಾಗ ಅಧರ್ಮ ತಲೆ ಎತ್ತುತ್ತೋ, ಆಗ ನನ್ನನ್ನ ನಾನೇ ಬೇರೆ ಬೇರೆಯಾಗಿ ವಿಧಿಯಾಗಿ ಸೃಷ್ಟಿ ಮಾಡ್ಕೊಳ್ತೀನಿ ಎಂದು. ಸೃಜಾಮಿ ಅಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ. ಹೀಗೆ ಶಿಷ್ಟ ರಕ್ಷಣೆಗಾಗಿ, ದುಷ್ಟ ವಿನಾಶಕ್ಕಾಗಿ, ಧರ್ಮವನ್ನ ನೆಲೆಗೊಳಿಸೋದಕ್ಕಾಗಿ ಯುಗ ಯುಗದಲ್ಲಿಯೂ ನಾನು ಅವತರಿಸ್ತಲೇ ಬರ್ತೇನೆ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ಪರಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಹೇ ಅರ್ಜುನ, ಈ ವಿಧವಾದ ನನ್ನ ಉತ್ಪತ್ತಿ ಮತ್ತು ನನ್ನ ಕಾರ್ಯಗಳ ನಿಜ ತತ್ವ ಯಾವ ಉದ್ದೇಶದಿಂದ ನಾನು ಮಾಡ್ತೇನೆ, ಇದು ಅಪ್ರಾಕೃತವಾದದ್ದು, ಭಗವಂತಂದು. ಅದಕ್ಕೆ ಅದನ್ನೆಲ್ಲ ಆಶ್ಚರ್ಯ ಚೇಷ್ಟಿತಗಳು ಅಂತ ಹೇಳುವಂತಹದ್ದು. ಅದನ್ನು ಯಾರು ತಿಳಿತಾನೋ ಅಂತವನು ತನ್ನ ದೇಹವನ್ನು ಬಿಟ್ಟ ಮೇಲೆ ತಿರುಗಿ ಪುನರ್ಜನ್ಮ ಇಲ್ಲದೆ ನನ್ನನ್ನೇ ಸೇರ್ತಾನೆ. ಭಗವಂತನ ಬಗ್ಗೆ ಯಾಕೆ ತಿಳಿಬೇಕು ಅನ್ನೋದು ಉತ್ತರ ಇಲ್ಲಿ ಕೃಷ್ಣ ಹೇಳೋದ್ರಲ್ಲಿ. ವೀತರಾಗ ಭಯ ಕ್ರೋಧಾಹ ಮನ್ಮಯ ಮಾಂ ಉಪಾಶ್ರಿತಾಹ ಬಹವೋ ಜ್ಞಾನ ತಪಸಃ ಭೂತ ಮದ್ಭಾವಮಾಗತಃ
ಜ್ಞಾನ ರೂಪವಾದ ತಪಸ್ಸಿನಿಂದ ಶುದ್ಧರಾದ ಅನೇಕರು ನನ್ನನ್ನೇ ನಂಬಿ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿ ಏಕಾಗ್ರತೆ ಇಂದ ಇರುವಂತಹದ್ದು ಕಾಮ ಕ್ರೋಧಗಳನ್ನ ನಿಗ್ರಹಿಸಿ ನನ್ನ ಸಾರೂಪ್ಯವಾದ ಮೋಕ್ಷವನ್ನು ಹೊಂದಿದ್ದಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹೇ ಪಾರ್ಥ, ನನ್ನನ್ನು ಯಾರು ಯಾವ ರೀತಿಯಿಂದ ಉಪಾಸನೆ ಮಾಡ್ತಾರೋ ನಾನು ಕೂಡ ಅವರನ್ನ ಅದಕ್ಕೆ ತಕ್ಕಂತೆ ಅನುಗ್ರಹಿಸ್ತೇನೆ. ನಾನು ಎಲ್ಲಾ ವಿಧದಲ್ಲೂ ಅವರು ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ, ಅವರನ್ನ ಆರಾಧನಾ ಮಾರ್ಗವನ್ನೇ ಅವರನ್ನು ಅನುಸರಿಸ್ತಾರೆ ಸಜ್ಜನರಾದವ್ರು. ಅಂತವ್ರನ್ನ ರಕ್ಷಣೆ ನಾನು ಸದಾ ಮಾಡ್ತೇನೆ ಅಂತಾನೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇವ ದೇವತಾಹ ಇಹ ದೇವತಾಹ ಕ್ಷಿಪ್ರಮಿ ಮಾನುಷಿ ಲೋಕೆ ಸಿದ್ಧಿರ್ಭವತಿ ಕರ್ಮಣ. ಈ ಲೋಕದಲ್ಲಿ ಕರ್ಮ ಸಿದ್ಧಿಯನ್ನು ಉದ್ದೇಶಿಸಿಯೇ ಮನುಷ್ಯರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ. ಕರ್ಮಗಳಿಗೆ ಈ ಮನುಷ್ಯ ಲೋಕದಲ್ಲಿ ಬಹಳ ಬೇಗನೆ ಸಿದ್ಧಿ ಉಂಟಾಗುತ್ತೆ, ಅವರು ಪಡೆಯೋದು ಬಹಳ ಶೀಘ್ರವಾಗಿ ಆಗುತ್ತೆ. ಮನುಷ್ಯ ಲೋಕದಲ್ಲಿ ಬೇರೆ ಬೇರೆ ಚೇತನರಿದ್ದಾರಲ್ಲ, ದೇವತೆಗಳು ರಾಕ್ಷಸರು, ಅವರುಗಳಿಗಿಂತ ಇದು ಚಾತುರ್ವರ್ಣ್ಯಮಯ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಬ್ರಾಹ್ಮಣಾದಿ 4 ವರ್ಣಗಳು ಆಯಾ ಗುಣಗಳು ಮತ್ತು ಕರ್ಮಗಳ ವಿಭಾಗಗಳೊಡನೆ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿತ್ತು. ಇವೆಲ್ಲಕ್ಕೂ ನಾನು ಕರ್ತ ಆಗಿದ್ದು ಕೂಡ ನನ್ನನ್ನು ಕರ್ತ ಅಲ್ಲ ಎಂದು ನಾಶರಹಿತ ಅಂತ ಕೂಡ ನೀನು ಸರಿಯಾಗಿ ತಿಳಿ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಈತಿ ಮಾಂ ಯೋ ಬಿಜಾನಾತಿ ಕರ್ಮಭಿಹೀನ ಸ ಬದ್ಧತೆ. ಯಾಕೆಂದ್ರೆ ನನಗೆ ಕರ್ಮಗಳು ಯಾವುದು ಅಂಟೋದಿಲ್ಲ, ಕರ್ಮ ಪದದಲ್ಲಿ ನನಗೆ ಆಸೆನೂ ಇಲ್ಲ. ಈ ತತ್ವವನ್ನ ಯಾರು ತಿಳಿತಾನೋ ಅವನಿಗೂ ಕೂಡ ಕರ್ಮ ಬಂಧ ಇಲ್ಲ. ಭಗವಂತನನ್ನ ಸರಿಯಾಗಿ ತಿಳಿಯೋದು ಅಂದ್ರೆ ಇದು. ಅವನು ನಡೆಸುವಂತ ಜಗದ್ ವ್ಯಾಪಾರ ಹೇಗೆ ನಡೆಸ್ತಾನೆ ಎಲ್ಲದಕ್ಕೂ ಕೂಡ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮ ಇವ ತಸ್ಮಾತ್ವಂ ಪೂರ್ವೈಹಿ ಪೂರ್ವತರಂಗದಂ. ಈ ತತ್ವವನ್ನು ತಿಳಿದುಕೊಂಡೆ ಮೋಕ್ಷಾರ್ಥಿಗಳಾದ ಪೂರ್ವಿಕರು ಕರ್ಮಗಳನ್ನು ನಡೆಸಿದ್ದಾರೆ. ಅರ್ಜುನ, ಪೂರ್ವ ಪುರುಷರಿಂದ ಅನುಷ್ಠಿಸಲ್ಪಟ್ಟಂತಹ ಪುರಾತನವಾದ ಅಂತಹ ಕರ್ಮವನ್ನೇ ನೀನು ನಡೆಸು. ಇದೇನೇನೆ ಶಿಷ್ಟಾಚಾರ ಅಥವಾ ಸಂಪ್ರದಾಯ ಅಂತ ಹೇಳುವಂತಹದ್ದು. ಹಿಂದಿನವ್ರು ಏನ್ ನಡ್ಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಅದನ್ನ ಮುಂದುವರಿಸಿ. ಕಿಂ ಕರ್ಮ ಕಿಮ ಕರ್ಮೇತಿ ತವಯೋಪ್ಯತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಮುಮುಕ್ಷುವು ಅನುಷ್ಠಿಸಬೇಕಾದ ಕರ್ಮ ಮಾರ್ಗ ಯಾವುದು, ಈ ತರ ಜ್ಞಾನ ಮಾರ್ಗ ಎಂತದ್ದು ಎಂಬ ವಿಷಯದಲ್ಲಿ ವಿದ್ವಾಂಸರುಗಳು ಕೂಡ ತಪ್ಪದವ್ರೆ ಮರಳಾಗ್ತಾರೆ. ಯಾವುದನ್ನ ತಿಳಿದು ಸಂಸಾರದಿಂದ ಮುಕ್ತನಾಗ್ತೀಯೋ ಅಂತಹ ಕರ್ಮ ಅಕರ್ಮ ತತ್ವವನ್ನ ನಾನು ನಿನಗೆ ತಿಳಿಸ್ತೇನೆ ಕೇಳು. ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋಗತಿ. ವೇದೋಕ್ತವಾದ ಕರ್ಮಗಳು ಯಾವುದು ಅನ್ನೋದನ್ನ ತಿಳಿಬೇಕು, ನಿಷಿದ್ಧ ಕರ್ಮಗಳು ಯಾವುದು ಅನ್ನೋದನ್ನ ತಿಳಿಬೇಕು, ಕರ್ಮ ಸನ್ಯಾಸ ಏನು ಅನ್ನೋದನ್ನು ತಿಳಿಬೇಕು. ಆದ್ದರಿಂದ ಈ ಕರ್ಮ ಗತಿಗಳನ್ನು ತಿಳಿಯೋದು ಕಷ್ಟನೇ. ಕರ್ಮ ಸನ್ಯಾಸ ಅಂದ್ರೆ ಏನು, ಕರ್ಮನ ಬಿಟ್ಬಿಡೋದ, ಫಲದಲ್ಲಿ ಆಸಕ್ತಿ ಬಿಡ್ಬೇಕಷ್ಟೇ. ಇದು ಬಹಳ ಸ್ಪಷ್ಟ. ಬೇರೆ ಎಲ್ಲರೂ ದಾರಿ ತಪ್ಪಿದ್ರು, ಕರ್ಮ ಸನ್ಯಾಸ ಅಂದ್ರೆ ಬಿಟ್ಬಿಡಿ ಅಂತಂದ್ರು. ಮತ್ತೆ ಅವ್ನು ನೀತಂ ಕುರು ಕರ್ಮ ತಮ್ಮನೋಕ್ ಏನ್ ಹೇಳ್ತೀರಿ? ಒಂದ್ ಕಡೆ ಹೆಂಗ್ ಹೇಳ್ಬಿಟ್ಟು ಎಲ್ಲಾನು ಬಿಟ್ಬಿಡು ಅಂತಂದ್ರೆ ಹೆಂಗೆ? ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ. ಅದಕ್ಕೆ ಹೇಳ್ತಾನೆ, ಯಾರು ಕರ್ಮ ಮಾಡದೆ ಒಂದ್ ಕ್ಷಣವೂ ಇರ್ಲಿಕ್ಕೆ ಆಗೋಲ್ಲ. ಒಂದಕ್ಕೊಂದಕ್ಕೆ ಹೇಗೆ ಅಂತಂದ್ರೆ ಸರಿಯಾಗಿ ಅರ್ಥವನ್ನು ತಿಳಿಬೇಕು. ಇಲ್ದಿದ್ರೆ ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ಸ್ ಕೃಷ್ಣನೇ ಕೊಡ್ತಾನೋ. ಒಂದ್ ಕಡೆ ಹೇಳ್ತಾನೆ, ಇನ್ನೊಂದ್ ಕಡೆ ಅದು ಬೇಡ ಅಂತಾನೆ ಅಂದ್ರೆ ಹೇಗೆ? ಕರ್ಮಣ್ಯಕರ್ಮಯ ಪಶ್ಚೇತೆ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃತ್ಸ್ನ ಕರ್ಮಗದೆ. ಯಾವನು ಕರ್ಮದಲ್ಲಿ ಜ್ಞಾನಕ್ಕಿರುವ ಸಂಬಂಧವನ್ನ, ಜ್ಞಾನದಲ್ಲಿ ಕರ್ಮಕ್ಕಿರುವ ಸಂಬಂಧವನ್ನ ಬಲ್ಲನೋ ಅವನೇ ಜ್ಞಾನಿ, ಅವನೇ ಮೋಕ್ಷಾರ್ಹ. ಅಂತವನೇ ಎಲ್ಲ ಕರ್ಮಗಳನ್ನು ನಡೆಸ್ತಾನೆ. ಕರ್ಮದಲ್ಲಿ ಜ್ಞಾನ ಅಂದ್ರೆ ಏನೋ, ಯಾಕೆ ಮಾಡ್ತಾ ಇದ್ದೀರಿ ಅನ್ನೋ ಅರಿವಿರ್ಬೇಕು. ಸುಮ್ನೆ ಕಣ್ಮುಚ್ಕೊಂಡು ಎಲ್ಲ ಕೆಲಸ ಮಾಡೋದಲ್ಲ. ಅಥವಾ ಯಾರೋ ಸುಮ್ನೆ ಮಾಡ್ತಿದ್ರು ಅದಕ್ಕಾಗಿ ನಾವು ಮಾಡ್ತಾ ಇದೀವಿ ಅಂತ ಈ ಮಾಬ್ ಮೆಂಟಾಲಿಟಿ ಅದಾಗ್ಬಾರದು. ಯಾಕೆ ಮಾಡ್ತಿದೀವಿ ಎಲ್ಲದನ್ನು ಸರಿಯಾಗಿ ನೋಡ್ಬೇಕು. ಎಲ್ಲ ಹೋಗೋದು ದೇವಸ್ಥಾನದಲ್ಲಿ ಯಾರೋ ಸುತ್ತಿದ್ರು 3 ಸಲಿ, ನೀವು ಸುತ್ಬಿಟ್ಟು ನಮಸ್ಕಾರ
ಅವ್ರು ಮಾಡಿದ್ರು ಅದಕ್ಕೆ ನಾವು ಹೋಗ್ಬಿಡೋದು. ಯಾಕೆ ಮಾಡ್ತಾ ಇದ್ದಾರೆ ಕೇಳೋದ್ ಬೇಡವೆ? ಏನ್ ಕಾನ್ಸೆಪ್ಟ್ ಅದು? ಅದಾಗ್ಬಾರ್ದು. ಅದಕ್ಕೇನೆ ಅವನು ಯಾರವನು ಮೈಸೂರನ್ನು ಸ್ವಾಮಿ, ಕುರಿಗಳು ಸಾರ್, ನಾವು ಕುರಿಗಳು. ಆ ಕವನ ಬರ್ದಿದ್ದ ಉದ್ದೇಶನೇ ಇದು, ಜನಗಳು ಕುರಿಗಳ ತರ ಇರ್ತಾರೆ ಅಂತ. ನಿಜಾರ ಮದ್ದು ಕೃತಿ ಆಡದವನು ಇವನು. ಕುರಿಗಳು ಸಾರ್, ನಾವು ಕುರಿಗಳು, ಶಾನುಭೋಗರು, ಪಟೇಲ್, ಶ್ರೀರಸ್ತೆದಾರು ಎಲ್ಲ ಕಥೆನೂ ಹೇಳ್ತಾರೆ ಅಲ್ಲಿ. ನಮ್ಮನ್ನು ಕಾಯುವ ಕುರುಬರು, ಶಾನುಭೋಗರು, ಪಟೇಲ್ರು ಅಂತ. ಇದು ಆಗಬಾರದು. ವಿಚಾರ ಏನು ಅನ್ನೋದನ್ನ ತಿಳಿಬೇಕು ಅನ್ನುವಂತ ಕ್ಯೂರಿಯಾಸಿಟಿನಾರು ಬೇಡವೆ? ದೊಡ್ಡವರು ಹಿಂದಿನವರು ಮಾಡಿದ್ದು ಸರಿ, ಯಾಕೆ ಮಾಡಿದ್ದಾರೆ? ಎಲ್ಲವೂ ಕೂಡ ಹೇಳೋದು ಅರ್ಥಪೂರ್ಣವಾಗಿರ್ಬೇಕು ಅಂದ್ರೆ ಇದೇನೆ ಹೇಳೋದು. ಅದರ ಅರ್ಥ ತಿಳಿದು ಅದನ್ನ ಆಚರಿಸಿ, ಅವಾಗ ಆ ಶ್ರದ್ಧೆನೂ ಕೂಡ ಇದು ಇರುತ್ತೆ. ಈಗ ಭರತನಾಟ್ಯಮೋ ಏನೇನೋ ಮಾಡ್ತಾರೆ, ಬೇರೆ ಇದ್ರವ್ರು ಯಾವ್ದೋ ಬೇರೆ ಬೇರೆ ಭಾಷೆಗಳದ್ದು ಹೇಳ್ತಾರಲ್ಲ, ಈಗ ತಮಿಳ್ನವರು ಕನ್ನಡ ಇದ್ರದನ್ನ, ಆ ಕನ್ನಡದ ಪದಗಳದ್ದು ಅರ್ಥ ಅದು ಗೊತ್ತಾಗ್ತಿದ್ರೆ ಅವ್ರಿಗೆ ಆ ಭಾವದಿಂದ ಎಕ್ಸ್ಪ್ರೆಷನ್ ಬರುತ್ತೋ. ಸೊ ದೇ ಶುಡ್ ನೋ ದಿ ಮೀನಿಂಗ್ ಆಫ್ ಇಟ್. ಎರಡು ತಪ್ಪಾಗತ್ತೆ. ಆಮ ಅದೇ ಎಲ್ಲ ರಾಗ ಇದಕ್ಕೆ ಕೊಟ್ಬಿಟ್ರೆ ಎಲ್ಲಿ ಅರ್ಥ ಬಿಡಿಸ್ಬೇಕು ಅನ್ನೋದು ಬೇಕು. ಅದು ಬಹಳ ಬಹಳ ಮುಖ್ಯವಾದ್ದು. ವೇದಶೂಲ್ ರುಚಿ ಹೋದ್ನೆ ಪದಗಳಲ್ಲಿ ಒಂದ್ ಅಕ್ಷರ ಈ ಕಡೆ ಸೇರಿಸ್ಬಿಟ್ಟು ಆ ಕಡೆ ಸೇರಿದ್ರೆ ಏನೇನೋ ಆಗ್ಬಿಡುತ್ತೆ ಅರ್ಥ. ಸ್ವರ ಇದರಲ್ಲಿ ಸಂಹಿತೆನಲ್ಲಿ ಬರ್ಬೇಕಾದ್ರೆ ಯಾವ ಪದ ಅನ್ನೋದು ಬರ್ಬೇಕು. ನೀವ್ ಹೇಳೋದ್ರಲ್ಲಿ ಗೊತ್ತಾಗುತ್ತೆ, ಓ ಯಾವ ಅಂಡರ್ಸ್ಟುಡ್ ದಟ್ ಅಂತ. ಇಲ್ದಿದ್ರೆ ಏನೋ ಹೇಳ್ತಾ ಇದ್ದೀರಿ. ಹೀಗೆ ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂಬುದಾಃ. ಯಾವನಿಗೆ ಯಾವ ಕರ್ಮಗಳಲ್ಲಿ ಆದ್ರೂ ಫಲಾಪೇಕ್ಷೆಯೋ ಸ್ವಾಭಿಮಾನವೋ ಇಲ್ಲದೆ ಇದೆಯೋ ಅಂತವನೇ ಆತ್ಮಜ್ಞಾನವೆಂಬ ಅಗ್ನಿಯಿಂದ ಕರ್ಮಗಳನ್ನ ದಹಿಸ್ತಾನೆ ಅಂತ ವಿದ್ವಾಂಸರು ಹೇಳ್ತಾರೆ. ಬ್ರಹ್ಮವಾದಿನೋ ವದಂತಿ ಅಂತ ಹೇಳ್ದಂಗೆ ಕರ್ಮದಲ್ಲಿ ಫಲದ ಅಪೇಕ್ಷೆಯನ್ನು ಬಿಡಬೇಕು. ಲೋಕದ ರೀತಿಗೆ ಪೂರ ವಿರುದ್ಧವಾದಂತಹ ಸಂದೇಶ ಇಲ್ಲಿ. ಯಾರು ಏನೇ ಕೆಲಸ ಮಾಡಿದ್ರು ಫಲದಲ್ಲಿ ಆಸೆ ಇಲ್ದಿದ್ರೆ ಮಾಡ್ತಾರೇನೋ? ರಿಸಲ್ಟ್ ಓರಿಯೆಂಟೆಡ್, ಫಲದಲ್ಲಿ ಆಸಕ್ತಿ ಇಟ್ಟೇ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ವಿರುದ್ಧವಾಗ್ಬೇಕು ಕರ್ಮಯೋಗದಲ್ಲಿ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋರಿ ರಾಷ್ಟ್ರಯ ಕರ್ಮಣ್ಯಪಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನ ಬಿಟ್ಟು ಆತ್ಮದಲ್ಲಿಯೇ ತೃಪ್ತನಾಗಿ ಪ್ರಕೃತಿಯಲ್ಲಿ ಭೋಗ್ಯತಾ ಬುದ್ಧಿಯನ್ನು ಬಿಟ್ಟವನು. ಈ ಪ್ರಾಪಂಚಿಕವಾದ ವಿಷಯಗಳಿದೆಯಲ್ಲ ಅದರಲ್ಲಿ ಭೋಗ್ಯವಾಗಿದೆ ಅನ್ನೋದನ್ನು ಬಿಡಬೇಕು. ನಿಜವಾದಂತ ಆನಂದ ಎಲ್ಲಿದೆ ಅಂದ್ರೆ ಆತ್ಮನಲ್ಲಿ ಸಹಜವಾಗಿ ಇದೆ. ಅದು ಬಿಟ್ಬಿಟ್ಟು ಈ ಸಿಹಿನಲ್ಲಿ ತಿನ್ನೋದ್ರಲ್ಲಿ ಇದೆ ಸಂತೋಷ, ಇಲ್ಲ ಇನ್ನೇನು ನೋಡೋದ್ರಲ್ಲಿದೆ. ಇದು ಅದನ್ನೇ ಹೇಳುದು, ಪ್ರಕೃತಿಯಲ್ಲಿ ಭೋಗ್ಯತಾ ಬುದ್ಧಿಯನ್ನು ಬಿಡು. ಕರ್ಮದಲ್ಲಿ ಪ್ರವರ್ತಿಸೋದು ಕೂಡ ಅಂತವನು ಕರ್ಮವನ್ನು ಮಾಡಿದವನೇ ಆಗ್ತಾನೆ. ನೈವ ಕಿಂಚಿತ್ ಕರೋತಿ ಸಹ, ಮಾಡದೇ ಏನಿಲ್ಲ ಅವರುಗಳು. ಈಗ ಎಲ್ಲ ಭಗವಂತನ ತಿಳಿದವರು ಮಾಡಿದವರು ವಸಿಷ್ಠರು ಇವರುಗಳೆಲ್ಲ ಅವರ ನಿತ್ಯ ವಿಧಿಗಳಾಗ್ಲಿ ಇದಾಗ್ಲಿ ಏನಾದ್ರು ಬಿಟ್ಟಿದ್ರ? ವಸಿಷ್ಠ ಮಹರ್ಷಿ ಬೇಡ, ನಮ್ಮ ಆಚಾರ್ಯ ಪರಂಪರೆಯನ್ನಲ್ಲೇ ತಗೊಳ್ಳಿ. ಯಾವುದನ್ನು ಧಿಕ್ಕರಿಸಿ ಇದ್ ಮಾಡಿದ್ದಿಲ್ಲ. ಇವ್ರು ಹೇಳ್ತಾ ಇದ್ರಲ್ಲ ವರದರಾಜ ಸುಮಲೆ, ಅವ್ರ ಸೋದರತ್ತೆ ಹಸ್ಬೆಂಡ್ ಯಾರೋ ಹೇಳ್ತಾ ಇದ್ರು, ಚಳಿ ಜ್ವರ ನಡುಗ್ತಾ ಇದೆ ಶರೀರ, ಸಂಧ್ಯಾವನ್ನೇ ಟೈಮ್ ಆಯ್ತು, ಹೊತ್ಕೊಂಡಿದ್ದು ಬೇಲಿನ ವಸ್ತ್ರ ಅಂತ ತೆಗೆದು ಪ್ರಾರಬ್ಧವೇ ಪೋ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿ ಅದ್ ಶಲ್ಯ ನಡುಗೋಕ್ ಶುರುವಾಯ್ತಂತೆ. ಇವ್ರು ಹೋಗಿ ಸಂಧ್ಯಾವನ್ನೇ ಮಾಡ್ಬಿಟ್ಟು ಬಾ ಪ್ರಾರಬ್ಧವೇ ಓಡ್ನಾಕೊಂಡ್ರು ಅಂತ. ಅಷ್ಟೆಲ್ಲ ಗೊತ್ತಿದ್ದವ್ರು ಅದನ್ನ ಪೂರ ಬಿಟ್ಬಿಡು ಅಂತ ಅನ್ಬೋದಿತ್ತಲ್ಲ. ನಾ ಮಾಡಿದ ಕರ್ಮ ಅದು ಪ್ರಾರಬ್ಧ ಕರ್ಮ, ಅದನ್ನ ಅನುಭವಿಸಿಯೇ ಮುಗಿಸ್ಬಿಡ್ತೀನಿ, ಅದನ್ನ ಬೇಡ ಅಂತ ಅಂದ್ಬಿಟ್ಟು ತಡೆಯೋದಲ್ಲ. ಇದೇನೆ ವಿವೇಕ ಇದ್ದವ್ರು ಮಾಡೋವಂಥದ್ದು. ಅದನ್ನೇ ಇಲ್ಲಿ ಹೇಳಿದ್ದವ್ರು. ಅದು ಬರ್ಬೇಕಾದ್ ಭಗವಂತನ ನಿಯಮ. ನನ್ನ ಪ್ರಾರಬ್ಧ ಕರ್ಮ ಏನಿದೆಯೋ ಅದಕ್ಕೆ ಇದಾಗಿ ಬರ್ತಾ ಇದೆ. ಸುಖವೋ ದುಃಖವೋ ಎರಡೂ ಅಷ್ಟೇ, ಎರಡೂ ಬಂಧನಕ್ಕೆ ಕಾರಣ. ಸೊ ಅದರಿಂದ ಎರಡು ನನ್ಗಲ್ಲ, ಶರೀರ ಜೊತೆಗೆ ಬಂದಿದೆ, ಅನುಭವಿಸಿ ಮುಗಿಸ್ಬೋಣೆ, ಅಲ್ಲಿಗೆ ಮುಗೀತು. ಕರ್ಮ ಅನುಭವಿಸದೆ ತೀರೋಲ್ಲ. ಇದು ಒಂದೊಂದಕ್ಕೂ ಕೂಡ ಬರುವಂತ. ಅದಕ್ಕಾಗಿ ಇವರುಗಳು ಭಗವಂತನ ಏನು ಈ
ಜಗದ್ ವ್ಯಾಪಾರ ಇದೆಯಲ್ಲ ಅದರಲ್ಲಿ ಮಧ್ಯದಲ್ಲಿ ಇಂಟ್ರೆನ್ಸ್ ತರೋಲ್ಲ. ಏನಿದೆಯೋ ಅವನ ಸಂಕಲ್ಪದಂತೆ ನಡೀಲಿ ಅಂತಾರೆ. ನಿರಾಶೀರ್ ಯದಗಿದ್ದಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಗೆಲ್ಪಿಷಂ. ಫಲದಲ್ಲಿ ಆಸೆ ಇಲ್ಲದೆ ಮನಸ್ಸನ್ನ ಇಂದ್ರಿಯಗಳನ್ನು ಅಡಗಿಸಿ ಇತರ ವಸ್ತುಗಳಲ್ಲಿ ಮಮತೆಯನ್ನು ಬಿಟ್ಟು ದೇಹಧಾರಣೆಗೆ ಬೇಕಾದ ಕಾರ್ಯವನ್ನು ಮಾತ್ರ ಮಾಡತಕ್ಕವನು ಪಾಪವನ್ನು ಹೊಂದಲಾರ. ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಅವಶ್ಯಕವೋ ಅಷ್ಟು, ನೆಸೆಸಿಟಿ ಎಷ್ಟೋ ಅಷ್ಟು, ಪ್ರತಿಯೊಂದನ್ನು ಕೂಡ ಎಲ್ಲವೂ ಕೂಡ ಭಗವಂತನಿಂದ ಕೊಟ್ಟಿದ್ದು, ಎಲ್ಲವೂ ಭಗವಂತನಿಗೆ ಸೇರುವಂತಹದ್ದು. ಅದನ್ನ ಹಿತಮಿತವಾಗಿ ಬಳಸಿ ತನ್ನ ಬಾಳನ್ನ ಅಷ್ಟು ಚೊಕ್ಕವಾಗಿ ಬಾಳಿ ಅವನು ನೋಡ್ತಾನೆ. ಅಂತವರಿಗೆ ಯಾವ ಪಾಪವೂ ಕೂಡ ಲೇಪವೂ ಸೇರೋದಿಲ್ಲ. ಯಾಕೆಂದ್ರೆ ಅರಿವಿದೆ, ಆತ್ಮಜ್ಞಾನ ಇದೆಲ್ಲ ಬರುವುದು ಕರ್ಮಯುತವಾಗಿ ಅಂತ. ಸೊ ಪಾಪದ ಕೆಲಸ ಅಂತೂ ಖಂಡಿತ ಮಾಡೋಲ್ಲ. ಯದೃಚ್ಛಾ ಲಾಭ ಸಂತಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾನಪಿ ನ ನಿಬದ್ಧತೆ. ತಾನಾಗಿ ಸಿಕ್ಕಿದ್ರಲ್ಲಿ ತೃಪ್ತಿ ಹೊಂದೋದು, ಅವನಾಕಿ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಹೇಳದಂಗೆ ಅಂತ ಹೇಳ್ದಂಗೆ. ಸುಖ ದುಃಖಾದಿ ದ್ವಂದ್ವಗಳನ್ನ ನೀಗಿ ದ್ವೇಷ ರಹಿತನಾಗಿ ತನಗೆ ಬೇಕಾದದ್ದು ಲಭಿಸಿದ್ರು ಲಭಿಸದೇ ಇದ್ರು ಕೂಡ ಸಮಾನ ಬುದ್ಧಿ ಉಳ್ಳವನು. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಂತ ಸಂತೋಷ, ಬರ್ಲಿಲ್ವಾ ದುಃಖ ಇಲ್ಲ, ಅಯ್ಯೋ ನನಗದ್ ಸಿಗ್ಲಿಲ್ಲ ಅನ್ನೋ ಹೊರಗೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಏನಾದ್ರು ಒಂದು ಬಯಕೆ ಇದ್ರೆ ಬಯಕೆಗಳೇ ಇಲ್ಲ. ಇಂಥವನು ಕರ್ಮ ಬಂಧದಲ್ಲಿ ಸಿಗಾಕೊಳ್ಳುದಿಲ್ಲ ಅಂತಾರೆ. ಸೊ ಕರ್ಮ ಬಂಧನಕ್ಕೆ ಕಾರಣ ಅಂದ್ರೆ ಈ ರಾಗದ್ವೇಷಗಳು, ಕಾಮನೆಗಳು, ಅದನ್ನ ಇದು ಮಾಡುವಂತ. ಅದಕ್ಕೆ ಕಾಮ ತೀರಲೇ ಇಲ್ಲ ಅಂದ್ರೆ ಕ್ರೋಧ ಬರುತ್ತೆ. ನೆಕ್ಸ್ಟ್ ಕಾಮ ಕ್ರೋಧಗಳನ್ನ ಪ್ರಯತ್ನಪೂರ್ವಕವಾಗಿ ಅಡಗಿಸ್ಬೇಕು ಅಂತಂದ್ರೆ ನಮ್ಮ ಬಯಕೆಗಳನ್ನ ಆದಷ್ಟು ಮಿನಿಮಮ್ ಮಾಡ್ಬೇಕು. ಅಯ್ಯೋ ಅದು ಬಯಸಿದ್ದೆ ನಾನು, ಅದು ಬಯಸಿದ್ದೆ, ಇದು ಬಯಸಿದ್ದೆ, ಎಲ್ಲ ಶರೀರವೇ ನಾನು ಅನ್ನೋ ಭ್ರಮೆನಲ್ಲಿದ್ದಾಗ, ಆದ್ರೆ ಈ ಶರೀರ ಬರೀ ಸಾಧನ ಅಂತಂದಾಗ ಇದರಲ್ಲಿ ಬರ್ತಾ ಇರೋದು ಪ್ರಾರಬ್ಧ ಕರ್ಮದಂತೆ. ಏನು ಕರ್ಮದ ಫಲ ಕೊಡೋದಕ್ಕೆ ಶುರುವಾಗಿದೆ ಪ್ರಾರಬ್ಧದಲ್ಲಿ, ಅದು ಪುಣ್ಯವೋ ಪಾಪವೋ ಅದನ್ನ ಅನುಭವಿಸ್ಬಿಡೋದು. ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ಮಟ್ಟಕ್ಕೆ ಮನಸ್ಸನ್ನ ಏರಿಸ್ಬೇಕು. ಅಂತವರು ಏನೇ ಮಾಡಿದ್ರು ಕೂಡ ಅವರು ಬಂಧನಕ್ಕೆ ಈಡಾಗೋಲ್ಲ. ಯಾಕಂದ್ರೆ ಅರಿವಿದೆ, ತಾನೇನ್ ಮಾಡಿದ್ರು ಕೂಡ ಭಗವಂತನಿಗಾಗಿ. ಅದರಿಂದ ನನಗೇನು ಸಿಗುತ್ತೆ ಅಂತ ಮಾಡಿದ್ರೆ ಅದು ಅವ್ನಿಗೆ ಆವಾಗ ಅಂಟ್ಕೊಳ್ಳುತ್ತೆ. ಹೀಗೆ ನಿವೃತ್ತಿ ಹೇಗೆ ಅಂತಂದ್ರೆ ಇದು ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರದ ಕರ್ಮ ಸಮಗ್ರಂ ಪ್ರವಿಲೀಯತೆ. ತಾನು ತನ್ನದು ಎಂಬ ಅಭಿಮಾನವನ್ನು ಬಿಟ್ಟು ಸಂಸಾರ ಮೋಹವನ್ನು ತೊರೆದು ಆತ್ಮಜ್ಞಾನದಲ್ಲಿ ನೆಲೆಗೊಂಡಂತಹ ಮನಸ್ಸುಳ್ಳವನಾಗಿ ಭಗವತ್ ಪ್ರೀತಿಗಾಗಿಯೇ ಕರ್ಮಗಳನ್ನು ಮಾಡತಕ್ಕವನಿಗೆ ಕರ್ಮ ಬಂಧ ಪೂರ್ಣವಾಗಿ ಬಿಟ್ಟು ಹೋಗುತ್ತೆ. ಯಾಕೆಂದ್ರೆ ಇವನಿಗಾಗಿ ಅವನೇನು ಮಾಡ್ತಾ ಇಲ್ಲ, ಎಲ್ಲ ಭಗವಂತನ ನಿಯಮದಿಂದ. ಸ್ವಪ್ರೀತಿಯೇ ಸ್ವಯಮೇವ ಕಾರಿತವಾನ್, ನಾನಲ್ಲ ಕರ್ತ, ಇದು ನನ್ನ ಕೆಲಸ ಅಲ್ಲ. ಅದ್ರಲ್ಲಿ ಬರುವಂತ ರಿಸಲ್ಟ್ಸ್ ಅವನಿಗೇನೆ. ಅಹಂ ಭೋಕ್ತಾ ಚ ಪ್ರಭುರೇವ ಚ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಬರುವಂತ ಫಲಾಫಲಗಳೆಲ್ಲ ಅವನಿಗೆ ಸಮರ್ಪಣೆ. ನಾ ಮಾಡೋದು ನನಗೆ ಯಥಾಮತಿ ಯಥಾಶಕ್ತಿ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡಿ ಭಗವಂತನಿಗೆ ಅರ್ಪಿಸ್ಬಿಟ್ರೆ ಮುಗೀತಲ್ಲಿ ಕೆಲಸ. ಅಂತವನಿಗೆ ಯಾವುದು ಅಂಟ್ಕೊಳ್ಳೋದಿಲ್ಲ. ಕೃತ್ವಾಪಿ ನನಿ ಬದ್ಧತೆ, ಅವನು ಮಾಡಿದ್ರು ಕೆಲಸ ಮಾಡದಂತೆ. ಬ್ರಹ್ಮಾರ್ಪಣಂ ಬ್ರಹ್ಮಹರಿ ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರದ ಕರ್ಮ ಸಮಗ್ರಂ ಪ್ರವಿಲೀಯತೆ. ತಾನು ತನ್ನದೆಂಬ ಅಭಿಮಾನ ಬಿಟ್ಟು ಸಂಸಾರ ಮೋಹ ತೊರೆದು ಆತ್ಮಜ್ಞಾನದಲ್ಲಿ ನೆಲೆಗೊಂಡಂತ ಮನಸ್ಸುಳ್ಳವನು. ಆತ್ಮರತಿ ಆತ್ಮಸ್ಥಿತ, ಈ ಮಾತುಗಳೆಲ್ಲ ಬರೋದಿಲ್ಲಿ. ಅಂತವನಿಗೆ ಯಾವ ರೀತಿಯ ಕರ್ಮ ಬಂಧನ ಇರುವುದಿಲ್ಲ, ಬಿಟ್ಟು ಹೋಗುತ್ತೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಯಜ್ಞ ಪಾತ್ರಗಳು ಬ್ರಹ್ಮವೇ. ಪಾತ್ರಗಳು ಅಂದ್ರೆ ಸಾಧನ ಏನೇನು ಇಟ್ಕೊಳ್ತೀವೋ, ಸೌಟು, ದರ್ವಿ, ಆಜ್ಯ ಪಾತ್ರೆ ಇವೆಲ್ಲ. ಹೋಮ ದ್ರವ್ಯಗಳು ಅದು ಕೂಡ ಬ್ರಹ್ಮವೇ. ಅಗ್ನಿಯು ಹೋಮ ಮಾಡುವನು ಬ್ರಹ್ಮನೇ, ಸಮಸ್ತ ಕಾರ್ಯವೂ ಬ್ರಹ್ಮವೇ ಎಂಬ ಭಾವದಿಂದ ಯಜ್ಞಾದಿ ಕರ್ಮಗಳನ್ನು ಮಾಡ್ತಕ್ಕನು ಹೊಂದತಕ್ಕಂತ ಫಲವೂ ಕೂಡ ಅದು ಬ್ರಹ್ಮವೇ, ಮೋಕ್ಷವೇ.
ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಕ್ವತಿ. ಹೇ ಅರ್ಜುನ, ಕೆಲವು ಕರ್ಮಯೋಗಿಗಳು ದೇವತಾ ಅರ್ಚನ ರೂಪವಾದ ಯಜ್ಞಗಳನ್ನು ನಡೆಸ್ತಾರೆ. ಬೇರೆ ಕೆಲವರು ಯಜ್ಞ ಸಾಧನಗಳಿಂದ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮ ಸ್ವರೂಪವಾದ ಹವಿಸ್ಸನ್ನೇ ಹೋಮ ಮಾಡ್ತಾರೆ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯ ಸಂಯಮಾಗ್ನಿಷು ಜುಕ್ಪದಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಕ್ಪದಿ. ಇನ್ನು ಬೇರೆ ಕೆಲವರು ನೋಡಿ ಮಾಡುವಂತ ವಿಧಾನಗಳು ಹೆಂಗೆ ಅಂತ ಭಗವದ್ ಆರಾಧನಾ ರೂಪವಾದಂಥದ್ದು, ದೇವತನಿಗೆ ಅರ್ಚನಾ ರೂಪ ಮಾಡುವಂತ ಯಜ್ಞ, ವಾಗ್ಯಜ್ಞ, ದಾನ ಅನ್ನೋದು ಒಂದು ಯಜ್ಞ, ತಪಸ್ಸು ಅನ್ನೋದು ಯಜ್ಞ. ಹೀಗೆ ಬೇರೆ ಬೇರೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳನ್ನ ಇಂದ್ರಿಯ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಂದ್ರೆ ದೇ ವಿಲ್ ಹ್ಯಾವ್ ಕಂಟ್ರೋಲ್ ಓವರ್ ದೇರ್ ಸೆನ್ಸಸ್. ದಟ್ ಇಸ್ ಆಲ್ಸೋ ಒಂದು ಯಜ್ಞ. ಕೆಲವರು ಶಬ್ದಾದಿ ವಿಷಯಗಳನ್ನೇ ಆ ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡ್ತಾರೆ. ಕಾಮ ಕಾಮಾಯ ಸ್ವಾಹ ಹೇಳ್ತವಲ್ಲ ಅವ, ಇದು ವಿಷಯಗಳನ್ನ ಅದರಲ್ಲೇ ಮಾಡುವಂತಹದ್ದು ಅಂತ. ಸಾಮಾನ್ಯವಾಗಿ ಏನ್ ಅನ್ಸುತ್ತೆ, ಕಾಮಕಾರ್ಷಿ ಕಾಮಕರೋತಿ ನಾಹಂಕರ, ಕಾಮ ಮಾಡುತ್ತೆ ನಾನೆಲ್ಲ ಮಾಡೋದು, ಕಾಮಕಾರ ಐತ ಅಹಂಕಾರ ಐತ ಈಶದೇ ಕಾಮ ಕಾಮಾಯಿಸ್ವ, ನಾನೆಲ್ಲ ಮಾಡೋದು, ನನ್ನಲ್ಲಿರೋ ಕಾಮ ಮಾಡಿಸ್ತು ಅದ್ರ ಮೇಲೆ ಹಾಕ್ಬಿಡೋದು. ಇವ್ ಮತ್ತೆ ಇದೇ ಮಾಡ್ತಾ ಇದ್ರೆ ಬಿಡುಗಡೆ ಆಗುತ್ತೋ. ಶಬ್ದಾದಿ ವಿಷಯಗಳನ್ನೇ ಆ ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡಿ ದಗ್ಧ ಮಾಡಿ ಬಿಡ್ತಾರೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೋ ಜುಕ್ವತಿ ಜ್ಞಾನ ದೀಪಿದೆ. ಇನ್ನು ಕೆಲವರು ತಮ್ಮ ಎಲ್ಲ ಇಂದ್ರಿಯ ಕಾರ್ಯಗಳನ್ನ ಎಲ್ಲಾ ಪ್ರಾಣ ವ್ಯಾಪಾರಗಳನ್ನು ಜ್ಞಾನದಿಂದ ಪ್ರಕಾಶಿಸಲ್ಪಟ್ಟಂತಹ ಚಿತ್ತ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಒಂದೊಂದು ಅಗ್ನಿ ಅಂತ ಹೇಳಿದ್ರು, ಕಾನ್ಸಂಟ್ರೇಟ್ ಅದ್ರಲ್ಲಿ ಮಾಡ್ತಾ ಮನಸ್ಸು ಸ್ಟ್ರಾಂಗ್ ಆದಾಗ ಇಂದ್ರಿಯಗಳ ಮೇಲೆ ಹಿಡಿತ ಬಂತು, ಅದರಲ್ಲಿ ಚಿತ್ತರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ದ್ರವ್ಯ ಯಜ್ಞಾಸ್ತಪೋ ಯಜ್ಞ ಯೋಗ ಯಜ್ಞಾಸ್ತತಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶ್ರಿತೌ ರಥಃ. ಹೀಗೆ ನಿಯಮನಿಷ್ಠರು, ವ್ರತನಿಷ್ಠರು, ದೀಕ್ಷಿತರ್ ಅಂತಂದ್ರೆ ಇದೇನೆ ದೀಕ್ಷೆ ಮಾಡುವಂತಹದ್ದನ್ನ ನಿಯಮಿತವಾಗಿ ನಡೆಸುವಂತಹದ್ದು ಆದಂತ ಕೆಲವರಿಗೆ ದ್ರವ್ಯ ರೂಪದಿಂದ ಮಾಡುವ ದಾನಾದಿಗಳೇ ಯಜ್ಞ. ಸತ್ಪಾತ್ರದಲ್ಲಿ ಯಥೇಚ್ಛವಾಗಿ ಸಂಪ್ರದದೆ ನಮಃ ನಮಮ ಅಂತ ಕೊಡುವಂತಹದ್ದು. ಕೆಲವರಿಗೆ ತಪಸ್ಸಯಜ್ಞ, ಕೆಲವರು ಪ್ರಾಣಾಯಾಮಾದಿ ಯೋಗಗಳೇ ಯಜ್ಞ, ಕೆಲವರಿಗೆ ವೇದಾಧ್ಯಯನವೋ, ಕೆಲವರಿಗೆ ಆತ್ಮಜ್ಞಾನ, ಆತ್ಮದ ಚಿಂತನೆಯಲ್ಲೇ ಇರುವಂತಹದ್ದು. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂತ ಎಲ್ಲವೂ ಯಜ್ಞಗಳೇ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ವಿರುದ್ಧ ಪ್ರಾಣಾಯಾಮ ಪರಾಯಣ. ಪ್ರಾಣಾಯಾಮ ನಿರತರಾದ ಕೆಲವರು ಪ್ರಾಣ ಅಪಾನಗತಿಗಳೆರಡನ್ನೂ ತಡೆದು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡ್ತಾರೆ, ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡ್ತಾರೆ. ಅಂದ್ರೆ ಪೂರಕ ರೇಚಕ ರೂಪಗಳಾದ ಯಜ್ಞಗಳನ್ನು ಮಾಡುವಂಥದ್ದು. ಪ್ರಾಣಾಯಾಮದಲ್ಲಿ ಬಗೆಗಳು ಎಷ್ಟಿದೆ ಗೊತ್ತಾ? ಇವು ತುಂಬಾನೇ ಇದೆ. ಅವರು ಒಂದೊಂದು ಇದ್ ಮಾಡಿ ಮಾಡಿಸ್ಬೇಕಾದ್ರೆ ಏನ್ ಸಾಮಾನ್ಯವಾಗಿ ಪೂರಕ ಕುಂಭಕ ರೇಚಕ ಇದು ಇಡಾದ ಪಿಂಗಳ ಅಂತ ಇಷ್ಟೇ ಅನ್ಕೊಳ್ಳೋದಲ್ಲ, ಏನಿಲ್ಲ ಬೇರೆ ಬೇರೆ ಒಂದೊಂದಕ್ಕೂ ಕೂಡ ತುಟಿಯನ್ನ ಈ ಬಾಳೆ ಎಲೆ ಪೀಪಿ ಮಾಡೋಲ್ಲಿ ಹಾಗೆ ಇಟ್ಕೊಂಡು ಅಂತ ಹೇಳ್ಕೊಳ್ಳೋದು, ಮೂಗಿನಿಂದ ಬಿಡ್ಬೇಕು. ದಂತ ಅಂತ ದಂಶಕ ಅಂದ್ರೆ ಹಲ್ ಕಚ್ಬಿಟ್ಟು ಉಸಿರು ಹೇಳ್ಕೊಳ್ಳೋದು. ಈ ಒಂದೊಂದು ಕೂಡ ಬೇರೆ ಬೇರೆ ಪ್ರಾಣಾಯಾಮದಲ್ಲಿ ಎಲ್ಲ ಒಂದೊಂದು ಬರುತ್ತೆ. ಯಾವ್ದನ್ನೇ ಮಾಡಿದ್ರೆ ಏನೇನ್ ಬರುತ್ತೆ ಅಂತ ಈ ಭ್ರಮರಿ ಅಂತ ಅನ್ನೋದು ಪ್ರಾಣಾಯಾಮದಲ್ಲಿ ಉಸಿರು ಪೂರ ತಗೊಂಡ್ಬಿಟ್ಟು ಅನ್ಕೊಂಡ್ ಬಿಡೋದು, ಅದು ವಾಯ್ಸ್ ಬಾಕ್ಸ್ಗೆ ಅದು ಎಕ್ಸರ್ಸೈಸು. ಮತ್ತೆ ಎಡಗಡೆಯಿಂದ ತಗೊಂಡು ಎಡಗಡೆಯಿಂದನೇ ಬಿಡೋದು, ರೈಟ್ ನಾಸ್ಟ್ರಿಲ್ ಇಂದ ತಗೊಂಡು ರೈಟ್ ನಾಸ್ಟ್ರಿಲ್ ನಲ್ಲೇ ಬಿಡೋದು, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ. ಲೆಫ್ಟ್ ಇಂದ ತಗೊಂಡು ರೈಟ್ ನಲ್ಲಿ ಬಿಡೋದು, ರೈಟ್ ಇಂದ ಮತ್ತೆ ಇನ್ಹೇಲ್ ಮಾಡಿ ಲೆಫ್ಟ್ ಅಲ್ಲಿ ಬಿಡೋದು, ಪುನಃ ಲೆಫ್ಟ್ ಇಂದ ತಗೊಂಡು ಮತ್ತೆ ರೈಟ್ ನಲ್ಲಿ, ಈ ತರ ಮಾಡೋದು ಎಲ್ಲ. ಈಗ ನಾವು ತ್ರಿಪ್ರಾಣಾಯಾಮ ಅಂದಾಗ ತಗೊಳ್ತೀವೋ ಇಲ್ವಾ, ಆ ರೀತಿನಲ್ಲಿ ನಾಡಿ ಶುದ್ಧಿಗೆ ಪ್ರಾಣಾಯಾಮ ಅಂತ. ಹೀಗೆ ಬೇರೆ ಬೇರೆ ಅದ್ರಲ್ಲಿ ಒಂದು ತಂಪು ನಾಡಿ, ಇನ್ನೊಂದು ಶಾಖ ಇದು ಬರುವಂತಹದ್ದು, ಬಲಗಡೆ ಇದು ಹೀಟ್ ಜಾಸ್ತಿ ಆಗುವಂತಹದ್ದು, ಎಡಗಡೆ ಇದರಿಂದ ತಗೊಂಡ್ರೆ ಕೂಲ್ ಆಗತ್ತೆ ಅಂತ. ಈ ತರದ್ದೆಲ್ಲ ಯಾವ ಸೀಸನ್ ನಲ್ಲಿ ಯಾವ ತರ ಪ್ರಾಣಾಯಾಮ ಮಾಡ್ಬೇಕು ಇವೆಲ್ಲ ಯೋಗದಲ್ಲಿ ಬರುತ್ತೆ. ಸಮ್ಮರ್ ನಲ್ಲಿ ಮಾಡುವಂತ ಪ್ರಾಣಾಯಾಮದ ಬೇರೆ, ಚಳಿಗಾಲದಲ್ಲಿ ಮಾಡುವಂತ ಪ್ರಾಣಾಯಾಮ ಬೇರೆ. ಅಂತೂ ಪ್ರಾಣಾಯಾಮ ಪರಾಯಣ ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಕ್ವತಿ
ಸರ್ವೇಪ್ಯತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಹ. ಇನ್ನು ಕೆಲವು ಆಹಾರ ನಿಯಮವುಳ್ಳವರಾಗಿ ಪ್ರಾಣಗಳಲ್ಲಿಯೇ ಹೋಮ ಮಾಡ್ತಾರೆ, ಕುಂಭಕ ರೂಪವಾಗಿ ಯಜ್ಞವನ್ನು ಮಾಡುವಂತದ್ದು. ಇವರೆಲ್ಲರೂ ಕೂಡ ಯಜ್ಞ ವಿಧಿಗಳನ್ನು ತಿಳಿದವರೇ. ಆಯಾ ತರದ ಯಜ್ಞಗಳಿಂದಲೇ ಪಾಪಗಳನ್ನು ಕಳೆದುಕೊಳ್ತಾರೆ. ಆಹಾರ ನಿಯಮ ನೋಡಿ, ಅದು ಕೂಡ ಒಂದು ಯಜ್ಞ. ಯಾವುದನ್ನ ಸಾತ್ವಿಕವಾದ್ದು ರಾಜಸ ತಾಮಸ ಇದೆಯೋ, ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದೆ ನಡೆಸೋದು ಕೂಡ ಒಂದು ಯಜ್ಞ, ಅದೊಂದು ದೀಕ್ಷೆ. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಯಜ್ಞಶೇಷವಾದ ಅಮೃತವನ್ನ ಭುಜಿಸಿದವರೇ ಶಾಶ್ವತವಾದ ಬ್ರಹ್ಮ ಪದವನ್ನು ಸೇರ್ತಾರೆ. ಹೇ ಗುರುಶ್ರೇಷ್ಠ, ಮೇಲೆ ಹೇಳಿದ ಯಾವ ಯಜ್ಞ ಇಲ್ಲದವನಿಗೆ ಇಹಲೋಕವೇ ಇಲ್ಲ. ಇನ್ ಪರಲೋಕದಲ್ಲಿದ್ದು ಯಾವ್ದಾದ್ರು ಒಂದು ಡಿಸಿಪ್ಲಿನ್, ಯಾವ್ದಾದ್ರು ಒಂದು ಆಚರಣೆ, ಅದನ್ನ ಇಟ್ಕೊಂಡ್ರೆ ಸಾಧ್ಯವಾಗತ್ತೆ. ಏನು ಮಾಡದೇ ಇದ್ರೆ ಇಲ್ಲೂ ಸುಖ ಇಲ್ಲ, ಅಟ್ಲೀಸ್ಟ್ ದೈಹಿಕವಾಗಿ ಕಂಫರ್ಟ್ಸು. ಪರಲೋಕದಂತೂ ಇಲ್ಲವೇ ಇಲ್ಲ ಅಂತಾನೆ. ಹಾ, ಎರಡು ಹೋಗುವಂತದ್ದು. ಕುತ ಅನ್ಯ ಕುರು ಸತ್ತಮ ಏವಂ ಬಹುವಿಧ ಯಜ್ಞ ವಿತತೋ ಬ್ರಹ್ಮಣೇ ಮುಖ್ಯೇ ಕರ್ಮಜಾನ್ ವಿದ್ಯಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಹೀಗೆ ಹಲವು ಯಜ್ಞಗಳು ವೇದಾಂತದಲ್ಲಿ ಆತ್ಮ ಪ್ರಾಪ್ತಿ ಸಾಧಕವಾಗಿ ವಿವರಿಸಲ್ಪಟ್ಟಿದೆ. ಅವೆಲ್ಲವೂ ಕರ್ಮಗಳಿಂದಲೇ ಲಭಿಸತಕ್ಕದ್ದು ಅಂತ ತಿಳಿ. ಹಾಗೆ ತಿಳಿದ್ರೆ ನೀನು ಮುಕ್ತನಾಗ್ತೀಯ. ಮೊದಲು ಕರ್ಮದಿಂದ ಸಿಗತ್ತೆ ಎಂದ. ನೇತಂ ಗುರು ಕರ್ಮತ್ವ ಅಂದ್ರೆ ಈ ಕರ್ಮದಿಂದಲೇನೆ ಜ್ಞಾನ ಭಕ್ತಿ ಎಲ್ಲವೂ ಸಾಧನೆ ಮುಂದಕ್ಕೆ. ಅದಕ್ಕಾಗಿ ಮಾಡುವುದನ್ನು ಬಿಡಬೇಡ, ಕರ್ಮವನ್ನೇ ಆಚರಿಸು, ಕರ್ಮ ಯೋಗವನ್ನ ಆಚರಿಸು. ಜನಕಾದಯ ಅವರುಗಳು ನಡೆಸಿದ್ರಲ್ಲ ಹಾಗೆ. ಎಲ್ಲ ಶ್ರೇಯಾಂಧರ್ವಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೇ ಪರಂತಪ, ದ್ರವ್ಯ ರೂಪ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವೇ ಮೇಲಾದದ್ದು. ಹೇ ಪಾರ್ಥ, ಎಲ್ಲಾ ಕರ್ಮವು ಪೂರ್ಣವಾಗಿ ಜ್ಞಾನದಲ್ಲಿಯೇ ಕೊನೆ ಮುಟ್ಟೋದು. ಯಾಕೆ ಮಾಡ್ತಿದೀವಿ ಏನು ಅನ್ನೋದನ್ನೆಲ್ಲ ತಿಳಿದು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಈ ಜ್ಞಾನವನ್ನ ನೀನು ಸಾಷ್ಟಾಂಗ ನಮಸ್ಕಾರದಿಂದ, ಆಗಾಗ ಪ್ರಶ್ನೆಯಿಂದ, ಗುರು ಸೇವೆಯಿಂದ ಪಡಿಬಹುದು. ಈ ಬೇರೆ ಬೇರೆ ಯಜ್ಞಗಳು, ಅದರಿಂದ ಬರೋ ಫಲ ಇವುಗಳೆಲ್ಲ ಗುರು ಸೇವೆಯಿಂದ ಪಡಿಬಹುದು. ಆತ್ಮ ತತ್ವಜ್ಞರಾದ ಜ್ಞಾನಿಗಳೇ ಅಂತಹ ಜ್ಞಾನವನ್ನು ನಿನಗೆ ಉಪದೇಶಿಸುವಂತವ್ರು. ಶಿಷ್ಯನ ಲಕ್ಷಣ ಕೇಳಬೇಕಾದ್ರೆ ಇದನ್ನ ಹೇಳೋದು, ತದ್ವಿದ್ಧಿ ಪ್ರಣಿಪಾತೇನ. ಗುರುವಿನಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅವನ ಸೇವೆಯನ್ನ ಮಾಡಿ. ಪ್ರಶ್ನಕಾಲ ಪ್ರತೀಕ್ಷಾ, ಅವರು ಚೆನ್ನಾಗಿ ಬರೆದಿದ್ದಾರೆ, ನ್ಯಾಸ ವಿಂಶತಿನಲ್ಲೆಲ್ಲ ಬರೋದು. ಶಿಷ್ಯನ ಲಕ್ಷಣಗಳು, ಗುರುವಿನ ಲಕ್ಷಣ ಎರಡು ಕೂಡ. ಯಜ್ಞಾತ್ವ ನ ಪುನರ್ಮೋಹಂ ಏವಂ ಯಾಸ್ಯತೆ ಮೇಂ ಯಾಸ್ಯತಿ ಪಂಡಿಗ್ರ ಏನ ಭೂತಾನ್ಯಶೇಷಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಆ ಜ್ಞಾನವನ್ನು ಪಡೆದ ಮೇಲೆ ನೀನು ತಿರುಗಿ ಇಂತಹ ಮೋಹವನ್ನ ಹೊಂದಲಾರೆ. ನ ಪುನರ್ಮೋಹಂ, ನೀನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ. ನ ಪುನರ್ಮೋಹಂ, ನಿನ್ನ ಆತ್ಮದಲ್ಲಿಯೋ ಆಮೇಲೆ ನನ್ನಲ್ಲಿಯೋ ಜ್ಞಾನಾಕಾರದಿಂದ ಸಮವಾಗಿ ನೋಡಬಲ್ಲವನಾಗ್ತೀಯ. ಯಾವಾಗ ಆತ್ಮದ ಬಗ್ಗೆ ತಿಳಿಯಬೇಕು ಅನ್ನೋ ಅರಿವು ಉಂಟಾಗುತ್ತೋ, ಅದು ಯಾವಾಗ ಬರೋದು? ಅನಾತ್ಮವಾದ ಶರೀರವೇ ನಾನು ಅನ್ನುವಂತ ಭ್ರಮೆ ಹೋಗ್ಬೇಕು, ದೇಹಾತ್ಮ ಭ್ರಮೆ. ಅದು ಬಿಟ್ರೆ ಇದಕ್ಕೆಲ್ಲ ಕಾರಣ ಆಗುವಂಥದ್ದು. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನ ಇವ ವೃಜಿನಂ ಸಂತರಿಷ್ಯತಿ. ಒಂದ್ ವೇಳೆ ನೀನು ಎಲ್ಲ ಪಾಪಿಗಳಿಗಿಂತಲೂ ಅಧಿಕವಾದ ಪಾಪವನ್ನು ಮಾಡಿದ್ದವನಾಗಿದ್ರು ಕೂಡ ಜ್ಞಾನ ಎಂಬ ತೆಪ್ಪದಿಂದ ಆ ಸಮಸ್ತ ಪಾಪಗಳನ್ನು ದಾಟಬಹುದು. ಎಷ್ಟೇ ತೀವ್ರತರವಾದ ಪಾಪಗಳಿದ್ರೂ ಕೂಡ ತತ್ವಜ್ಞಾನದಿಂದ ಪರಿಹಾರ. ಈ ಕೇಳ್ತಿರಲ್ಲ ಈ ಕಥಾ ಕಾಲಕ್ಷೇಪ, ಇದು ಅಷ್ಟೇ. ಇಟ್ ಈಸ್ ಅನೇಕ ಜನ್ಮದ ಪಾಪಗಳ ಪರಿಹಾರ ಆಗತ್ತೆ ಇದರಿಂದ. ಕೇಳುವುದರಿಂದ ನಾನು ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿದ್ರೆ ಭಗವಂತನ ಬಗ್ಗೆ ಅವನು ತಿಳಿಸಿದ್ದು, ಇವುಗಳನ್ನ ವೇದಾಂತದ ಇದು ಕಾಲಕ್ಷೇಪಗಳು ಇವೆಲ್ಲವೂ ಕೂಡ ಅಷ್ಟೇ. ಯಥೈಂಧಾಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇ ಅರ್ಜುನ, ಚೆನ್ನಾಗಿ ಉರಿಯೋ ಬೆಂಕಿಯಲ್ಲಿ ಕಟ್ಟಿಗೆಗಳನ್ನೆಲ್ಲ ಹೇಗೆ ಭಸ್ಮ ಮಾಡಿಬಿಡುತ್ತೋ ಹಾಗೆ ಜ್ಞಾನ ಎಂಬ ಅಗ್ನಿಯು ಸಮಸ್ತ ಕರ್ಮವನ್ನು ದಹಿಸಿಬಿಡುತ್ತೆ. ಅದಕ್ಕೆ ಅರ್ಥಪೂರ್ಣವಾಗಿ ಮಾಡಿ ಅನ್ನೋದು. ತಿಳಿದು ಮಾಡಿದರೆ ಏನಾಗುತ್ತೆ ಅಂದ್ರೆ
ಕರ್ಮಗಳೆಲ್ಲ ಸುಟ್ಟೋಗುತ್ತೆ ಪೂರ್ಣವಾಗಿ ಅಂತಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದಂತಹದ್ದು ಶುದ್ಧೀಕರವಾದ ವಸ್ತು ಇನ್ನೊಂದಿಲ್ಲ. ಜ್ಞಾನಕ್ಕೆ ಸಮಾನ ನಹಿ ಜ್ಞಾನೇನ ಸದೃಶಂ. இந்த பாரதி வித்யாபவன்ல எம்லம் போட்டிருக்கிறது யூனிவர்சிட்டியில இருக்கிறது. நிறைய பேர் ஸ்கூல் தேவாளுகளை போட்டுக்கோறா. ಜ್ಞಾನಾತ್ ಧ್ಯಾನಂ இப்படி ஒரு ಇತ್ತಿರ್ತೇವೆ. ನೈ ಜ್ಞಾನೇನ ಸದೃಶಂ ಆನೋಬದ್ಧ ಕಥವೋ ಇಂತು ವಿಷಯ ಉಪನಿಷತ್ತಿನ ಸಂದೇಶ. ಇವರು ಬೇರೆ ಬೇರೆ ಒಂದೊಂದು ಹಾಕೊಂಡಿದ್ರು. ಸತ್ಯಮೇವ ಜಯತೆ ಹೀಗೆಲ್ಲ ಹಾಕೊಳ್ಳೋದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ನೈ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಶುದ್ಧೀಕರವಾದ ವಸ್ತು ಬೇರೆ ಇಲ್ಲ. ಕರ್ಮಯೋಗದಲ್ಲಿ ಸಿದ್ಧಿ ಹೊಂದಿದವನು ಕಾಲಕ್ರಮದಿಂದ ಆ ಜ್ಞಾನವನ್ನಲ್ಲಿ ತನ್ನಲ್ಲಿ ತಾನೇ ಪಡೀತಾನೆ. ಇದಕ್ಕಾಗಿ ನಿರಂತರವಾಗಿ ಕರ್ಮಗಳನ್ನ ನಡೆಸಬೇಕು ಅಂತ ಹೇಳುವಂಥದ್ದು. ಆಜ್ಞಾ ಕೈಂಕರ್ಯಗಳೇ ಆಗ್ಲಿ, ನೀವು ಪ್ರೀತಿಯಿಂದ ನಡೆಸೋ ಬೇರೆದೇ ಆಗ್ಲಿ, ನಿರಂತರವಾಗಿರ್ಬೇಕು, ಕಂಟಿನ್ಯೂಸ್. ಯಾವತ್ತೋ ಒಂದ್ ದಿವಸ ಮಾಡ್ಬಿಟ್ಟು ಸಿಗೋಲ್ಲ. ಅವನು ಪಡಿತಾನೆ ಜ್ಞಾನವನ್ನ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ದದ್ವಾ ಪರಂ ಶಾಂತಿಂ ಅಚಿರೇಣಾದಿ ಗಚ್ಚತಿ. ಗುರುಪದೇಶದಲ್ಲಿ ಶ್ರದ್ಧೆ ಉಳ್ಳವನಾಗಿ ಅದರಲ್ಲಿಯೇ ಮನಸ್ಸನ್ನಿಟ್ಟು ಇಂದ್ರಿಯಗಳನ್ನು ಅಡಗಿಸಿದವನೇ ಅಂತ ಜ್ಞಾನವನ್ನು ಹೊಂತಾನೆ. ಅದನ್ನು ಪಡೆದ ಮೇಲೆ ಶೀಘ್ರದಲ್ಲಿ ಉತ್ತಮವಾದ ಶಾಂತಿಯನ್ನು ಹೊಂದಿತಾನೆ. ಮನಸ್ಸಿನಲ್ಲಿ ಆ ಶಾಂತಿ ಸಿಗುತ್ತೆ. ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು ಆದಂತ ಮೂಢ ಕೆಟ್ಟು ಹೋಗ್ತಾನೆ. ಎಲ್ಲದನ್ನು ಡೌಟ್ ಮಾಡುವಂತದ್ದು. ಯಾರಲ್ಲಿ ಹೇಳಿದ್ದು ನಂಬಿಕೆ ಇಲ್ಲ. ಪ್ರತಿಯೊಂದು ಕೂಡ ಇದು ಎಷ್ಟು ತೀವ್ರವಾಗುತ್ತೆ ಕಡೆಗೆ ಅಂದ್ರೆ, ಈಗ ನೋಡಿ ಇದು ಹೆಂಗೆ ಶುರುವಾಗತ್ತೆ ಅನ್ನೋ ಕೇಳ್ತೀನಿ. ಈಗ ಸ್ವಲ್ಪ ವಯಸ್ಸಾಯ್ತು, ಏನೋ ಮರವೋ ಇದ್ರದ್ದು ಇಲ್ಲ, ಎಲ್ಲ ಹೊರಗಡೆ ಹೋಗ್ತೀರಿ. ನೀವು ವಯಸ್ಸಾದವ್ರು ಅಂದ್ರೆ ಅವ್ರು ಚೀಟ್ ಮಾಡ್ತಾರೆ. ನಿಮ್ಗೆ ಗೊತ್ತಾಗತ್ತೆ, ಓ ನನ್ಗೆ ಅವ್ನು ಮೋಸ ಮಾಡ್ದ ಅಂತ. ಅವಾಗ ಏನಾಗುತ್ತೆ, ನಿಮ್ಗೆ ಜನಗಳನ್ನ ನಂಬೋದ್ರ ಬಗ್ಗೆ ಸಂದೇಹ ಬರುತ್ತೆ. ಹೀಗೆ ಒಂದೊಂದೇ ಆಗಿ ಬಂಧುಗಳಲ್ಲಿ ಸಂದೇಹ, ಎಲ್ಲಿ ಏನ್ ಮಾಡ್ಬಿಡ್ತಾರೋ, ನಾನು ತಗೊಂಡೋಗ್ಬಿಡ್ತಾರೋ, ಏನ್ ಮಾಡ್ತಾರೋ ಅಂತ. ಅದು ಕಡೆಗೆ ತನ್ನ ಓನ್ ಸರ್ಕಲ್ಗೆ ಬಂದ್ಬಿಡುತ್ತೆ. ನನ್ನ ಮಗನೇ ಏನಾದ್ರು ಎತ್ಕೊಂಡು ಹೋಗ್ಬಿಟ್ರೆ, ನಮ್ಮ ನಾಳೆ ದಿವಸ ಬೀದಿನಲ್ಲಿ ನಿಲ್ಲಿಸ್ಬಿಟ್ರೆ, ಮಗ ಆದ್ಮೇಲೆ ಕಡೆಗೆ ಹೆಂಡತಿ, ಯಾರನ್ನು ನಂಬಲ್ಲ. ಲಾಸ್ಟ್ ಅಲ್ಲಿ ಏನು ಅಂದ್ರೆ ತನ್ನನ್ನು ತಾನು ನಂಬಲ್ಲ. ಇದು ಬಹಳ ಶೋಚನೀಯವಾದ ಸ್ಥಿತಿ. ನಂಬಬೇಕು. ಬಾಳಿ ಒಂದು ನಂಬಿಕೆ ನ್ಯೂಟೆ ಅವರ ಪುಸ್ತಕ ಡಿವಿಜೆ ಚಿನ್ನ போட்டிருக்கேன் தெரியுமா, ಓದ್ಬೇಕು. ಭಗವಂತನಲ್ಲಿ ನಂಬಿಕೆ, ಗಾಡ್ ಎಕ್ಸಿಸ್ಟ್, ದೇವರಿದ್ದಾನೆ ಅಂತ ನಂಬಿ ಮೊದಲು. ನಂಬಿದನು ಪ್ರಹ್ಲಾದ, ಉದ್ಧಾರ ಆದ. ನಂಬದಿದ್ದವನು ಹಿರಣ್ಯಕಶಿಪು, ಹಾಳಾದ. ನಿನ್ನ ಸ್ಥಿತಿ ನಂಬಿಯೋ ನಂಬದೆ ಇಬ್ಬಂದಿ. ಅದಕ್ಕೆ ನಿನ್ ಸ್ಥಿತಿ ಸಿಂಬಳದಿ ನೊಣ ನೀನು ಅಂತಾರ. ಸಿಗಾಕೊಂಡಿದೆ ಅಲ್ಲಿಂದ ಹೊರಗೂ ಬರೋಕ್ಕಿಲ್ಲ, ಹೇಗೂ ಇಲ್ಲ. ಕೆಲವೊಬ್ಬ ಟೈಮ್ ನಾವು ನಂಬ್ತೀವಿ, ಕೆಲವು ಟೈಮ್ ನಂಬಲ್ಲ. ಭಗವಂತನೂ ನಂಬಲ್ಲ. ಈ ಸೈನ್ಸು, ಮಾಡರ್ನ್ ಸೈನ್ಸು ಅದನ್ನ ಇಟ್ಕೊಳ್ಳೋದು. ಹಾಗಾಗ್ಬಾರ್ದು. ಪೂರ್ಣವಾದ ನಂಬಿಕೆ ಯಾರ್ಯಾರಲ್ಲಿ ಇರ್ಬೇಕು ಅಂದ್ರೆ, ಪೌರೋಹಿತ ಯಾರು ನಡೆಸ್ತಾನೋ ಅವನಲ್ಲಿ ನಂಬಿಕೆ ಇರ್ಬೇಕು. ಅವ್ನು ನಡೆಸ್ತಾ ಇರೋದು ಚೆನ್ನಾಗಿ ಮಾಡ್ತಾ ಇದ್ದಾನೆ ಸರಿಯಾಗಿ ಅಂತ ಶ್ರೇಯಸ್ಸು ಅವನಿಗೆ ಉಂಟಾಗತ್ತೆ. ಸರಿಯಾದವ್ನ ಆರಿಸ್ಕೋಬೇಕು. ಅವ್ನ್ ಮೋಸ ಮಾಡ್ಬಿಟ್ರೆ ಅಂದ್ರೆ, ವೈದ್ಯನಲ್ಲಿ ನಂಬಿಕೆ ಇರ್ಬೇಕು. ಎಲ್ಲರನ್ನೂ ನಡ್ಬೇಕು ಅಂತ ಹೇಳಲ್ಲ. ಈಗೇನೋ ಈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷರ್ RMPs ಅಂತ ಹಳ್ಳಿಗಳಲ್ಲಿ ಇದ್ರಲ್ಲಿ ಏನು ಓದಿರಲ್ಲ, ಸುಮ್ನೆ ಹೆಸರು ಹಾಕೊಂಡ್ಬಿಡೋದು. ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾವ್ದಕ್ಕೋ ಏನೋ ಕೊಟ್ಟು, ಅಯ್ಯೋ ನಾವೇ ಇಂದು ದೊಡ್ಡಬಳ್ಳಾಪುರಕ್ಕೆ ಪೋನಾಕ ಇಲ್ಲಿಂದ ನಮಗೆ ಸೂಪರ್ ಇದು ನಾನ್ ಸ್ಟಾಪ್. ಬೆಳಗ್ಗೆ 7:30 ಹೊಟ್ಬಿಟ್ರೆ 8 ಕಾಲ ಒಳಗೆ ಬಂದ್ಬಿಡೋದು. 8:45 45 ಮಿನಿಟ್ಸ್ ಅಥವಾ 1 ಗಂಟೆ ಅಷ್ಟ್ರಲ್ಲಿ ಹೋಗೋನು. ಹೋಗಿದ ತಕ್ಷಣ ಇಲ್ಲ, ಒಂದ್ 2-3 ಜನ ಕಾಂಪೌಂಡ್ರು ಹಳ್ಳಿ ಕಡೆಯಿಂದ ಗಾಡಿಗಳೆಲ್ಲ ಆಡ್ಕೊಂಡ್ ಬಂದಿರೋ. ಅವನು ವರಾಂಡಾದಲ್ಲಿ ಎಲ್ರು ಕೂಡ ಅವ್ನು ಒಬ್ಬೊಬ್ಬರನ್ನೇ ಇದ್ ಮಾಡ್ಕೊಂಡಿರ್ತಾನೆ. ಏನ್ ಬಿಸ್ನೆಸ್ ಅವನಿಗೆ, ಫೈಸರ್, ಗ್ಲಾಕ್ಸ್, ಈ ಕಂಪ್ನಿನವರು ಕೂಡ RMP ಮೀಟ್ ಮಾಡಕ್ ಬರ್ತಾರೆ. ನಮ್ಗೆ ಸೇಲ್ಸ್ ತಾನೇ ಬೇಕಾಗಿರೋದು. ಅವನೇನ್ MDನೇ ಆಗಿರ್ಬೇಕು ಅಂತಿಲ್ಲ. ಪ್ರಾಕ್ಟೀಸ್ ಚೆನ್ನಾಗಿದೆಯಾ ಅವನಿಗೆ, ಸೊ ಮೀಟ್ ಮಾಡೋವನ್ನ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಬಂದ್ಬಿಡೋನು ಅಂತ. ಪೆರಿ ಕಂಪ್ನಿ ದೇವ
ವರಚೆ ಸರ್ ಡಾಕ್ಟರ್ ತಂದ್ಬಿಟ್ಟಿದ್ದೀನಿ, ಅವ್ರು ತಂದಿದಾರ ಅಂತ ಬಲವಂತವಾಗಿ ಇವ್ರು ಇಟ್ಕೊಳ್ಳೋದು. ಯಾವ್ದೋ ಇವ್ರದ್ದು ಒಂದು ಪ್ರಾಡಕ್ಟ್ ಒಂದಿದೆ, ತಲೆನೋವು ಮಾತ್ರೆ, 1,000ಕ್ಕೆ 1 ಬಾಕ್ಸ್ ಫ್ರೀ ಇದ್ದ ಅನ್ನೋದು, ತಗೊಂಡೋಗ ಅಷ್ಟನ್ನು ಕೊಟ್ಬಿಟ್ಟು ಬಂದ್ಬಿಡೋದು. ನೀವ್ ಯಾಕೆ ತಂದ್ರಿ ಅಂತ ಅಂದ್ಬಿಟ್ಟು ನಾನು ಬಿಟ್ರೆ ಇನ್ನೊಬ್ಬ ತಂದು ಹಾಕ್ಬಿಡ್ತಾನೆ. ಅವರು ಆಬ್ಲಿಗೇಷನ್. ಸೊ ಅದಕ್ಕೆ ನೋಡ್ತಾ ದೊಡ್ಡ ದೊಡ್ಡ ಕಂಪ್ನಿನ ಅವ್ರು ಇಟ್ಕೊಂಡ್ ಬಂದ್ಬಿಡೋದು, ಪ್ರಾಡಕ್ಟ್ ನೇ ತಂದ್ಬಿಟ್ಟು ಅವ್ರಿಗೆ. ಡಿಸ್ಪೆನ್ಸಿಂಗ್ ಡಾಕ್ಟರ್ಸ್ ಅವರು, ಈ RMPಗಳು ಮೆಡಿಸಿನ್ ಅಲ್ಲೇ ಕೊಡ್ತಾರೆ, ಆ ರೀತಿನಲ್ಲಿ ಹಿಂದೆ ಇದ್ದಿದ್ದು. ಸೊ ಈ ತರ ನಾನು 2 ವಿಷಯ ಪೋಯಿ ತಂದು ಕಾಂಪೌಂಡರ್ ಕೇಟಿಂದೆ, ಡಾಕ್ಟ್ರೆ ನೀವು ನನಗೆ ಹೇಳಿದ್ ನೆಕ್ಸ್ಟ್ ಟೈಮ್ ಹೋದ್ರೆ ನೋಡಿ ಇನ್ಯಾವುದೋ ಬಂದ್ಬಿಟ್ಟಿದೆ ಆಗ್ಲೇ, ಇನ್ನ ಸ್ಟಾಕ್ ಒಳ್ಳೆ, ನೆಕ್ಸ್ಟ್ ಟೈಮ್ ನಾನ್ ತಂದ್ಬಿಡ್ತೀನಿ. ನಾನು ಬೇಕಪ್ಪನೆ 10 ಬಾಕ್ಸ್ 1 ಬಾಕ್ಸ್ ಫ್ರೀ, ನೋವಿಲ್ಲ ನ್ಯೂಟಿನ್ ಅಂದೆ. ಡಾಕ್ಟರ್ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಐ ಬ್ರಾಟ್, ಸೊ ತಗೊಳ್ಳಿದ್ ನಾನು வெங்கண்ணாவ ಬೇಡ சொல்லிட்டு இது பண்ணவில்லை எல்லாம் இங்க வாங்கி போய் ரிட்டர்ன் பண்ணி விட்டாக்கான்னு. இத்துள்ளேயே காம்படிஷன், ஒரு ரெப்ரசೆಂಟೇಟಿವ್ ಒಂದು ವಚ್ಚೆ ಡಿಸ್ಪೆನ್ಸಿಂಗ್ ಡಾಕ್ಟರ್ಸ್ ಇನ್ ಕಳಸ, ಒಳ್ಳೆ ಚಿಕ್ಕಮಂಗ್ಳೂರ್ ಕಳಸ, ಅದಕ್ಕೆ ಯಾರು ಮಿಸ್ ಪಣ್ಣೋದಿಲ್ಲ, ಎಲ್ಲರೂ ಡಿಸ್ಪೆನ್ಸಿಂಗ್ ಡಾಕ್ಟರ್ಸ್. ಒಬ್ಬೊಬ್ರದ್ದು ಆರ್ಡರ್ ಅಂತಂದ್ರೆ ಎಷ್ಟು 10,000 15,000 ತನಕ ಬರೋದು. ಸೊ ನಮಗೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅಂತಂದ್ರೆ ಇಂಥ ಡಾಕ್ಟರ್ಗಳು ಸಿಕ್ಕಿದ್ರೆ ನಮ್ಗೆ ಫಸ್ಟ್ ಕ್ಲಾಸ್ ಆಗುತ್ತೆ ಅಂತ, ಅದಕ್ಕೆ ಅದನ್ನ ಮಿಸ್ ಮಾಡೋಲ್ಲ. ಅವ್ರ ಜೊತೆ ವಿಶೇಷವಾಗಿ ಇದೆಲ್ಲ ಮಾಡ್ಕೊಂಡು ಇದೆಲ್ಲ ಆಮೇಲೆ ಸ್ವಲ್ಪವಾಗಿ ಚೇಂಜ್ ಆಗ್ತಾ ಬರ್ತಾ ಬಿಟ್ರು. ಯಾಕೆಂದ್ರೆ ಜನಗಳು ಮೆಡಿಸಿನ್ ಇದ್ರದ್ದು 2 ಸೇರಿಸ್ಕೊಳ್ಬೇಕು, ಇವನ್ ಕನ್ಸಲ್ಟೇಷನ್ ಸಿಗೋಲ್ಲ, ಬರೀ ಮೆಡಿಸಿನ್ ಮಾತ್ರ ಕೊಡ್ತಾನೆ ಅಂತಂದ್ರೆ ಅದಕ್ಕೆ ಏನ್ ಮಾಡಿದ್ರು ಪ್ರಿಸ್ಕ್ರಿಪ್ಷನ್ಸ್. ಸೊ ಒಬ್ಬೊಬ್ಬರಾಗಿ ಮಾಡಿ ಡಿಸ್ಪೆನ್ಸಿಂಗ್ ಹೊಟ್ಟೆ ಹೋಯ್ತು ಪೂರಾ. ಈಗೆಲ್ಲ ಅಷ್ಟೇನೆ, ಅವ್ರ ಕನ್ಸಲ್ಟೇಷನ್ ಬರ್ಕೊಡ್ತಾರೆ ಅದು. ಸೊ ಬರ್ಕೊಡ್ತಾರಲ್ಲ, ಅದಕ್ಕಾಗಿ ಅವ್ರ ಡಾಕ್ಟರ್ ಕನ್ವಿನ್ಸ್ ಮಾಡ್ಬೇಕು, ನಮ್ ಪ್ರಾಡಕ್ಟ್ ಬರೀರಿ ನೀವು, ಹೌದು ಮಾಡಿ ಕೊಡುವಂತಹದ್ದು. ಸರಿ, ಇಲ್ಲಿ ಅವ್ರು ಬರ್ಕೊಟ್ಟಿದ ತಕ್ಷಣ ಅಲ್ಲಿ ಇರ್ಬೇಕಲ್ಲ, ಅದಕ್ಕೆ ಕೆಮಿಸ್ಟ್ ಹತ್ರ ಅವನ ಹತ್ರ ಇದ್ ಮಾಡಿ ಸ್ಟಾಕ್ಸ್ ಇಟ್ಟಿರಪ್ಪ ನೀನು ಅಂತ. ಏನೆಲ್ಲ ಸರ್ಕಸ್ಗಳು ಸೇಲ್ಸ್ ಅಲ್ಲಿ ಅಂತಂದ್ರೆ ಹೀಗೆ ಒಂದೊಂದು ಕೂಡ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಜ್ಞಾನ ಯೋಗದಿಂದ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ತೊರೆದು ಗುರುಪದೇಶದಿಂದ ಲಭಿಸಿದ ಜ್ಞಾನದಿಂದ ಸಮಸ್ತ ಸಂಶಯಗಳನ್ನು ನೀಗಿದ ಆತ್ಮನಿಷ್ಠನನ್ನ ಕರ್ಮಗಳು ಯಾವುದು ಬಂಧಿಸಿರೋದಿಲ್ಲ. ನಾವೆಲ್ಲ ಹೇಳಿದ್ದಕ್ಕೆ ಏನ್ ಬಂದಿತ್ತು ಅಂದ್ರೆ ನಂಬಿಕೆ ಬಗ್ಗೆ ಬಂದದ್ದು. ಗುರುವಿನಲ್ಲಿ ನಂಬಿಕೆ. ಈಗ ಯಾರನ್ನ ನೀವು ಅಂತ ತಗೊಳ್ತೀರೋ ಅವ್ರು ಹೇಳಿದ್ರಲ್ಲಿ ವಿಶ್ವಾಸ ಇರ್ಬೇಕು. ಮತ್ತೆ ಅದರಲ್ಲೂ ಸಂದೇಹ ಪಟ್ಟು ಇನ್ಯಾರನ್ನು ನೋಡ್ತೀನಿ. ಜ್ಯೋತಿಷ್ಯದಲ್ಲಿ ಈಗ ಯಾರೋ ಒಬ್ಬರನ್ನ ಕೇಳಿದ್ರೆ ಎಲ್ಲ ಆಯ್ತೋ ಇಲ್ವೋ, ಅವ್ರು ಇಟ್ಕೊಟ್ಟಿದ್ದಾಯ್ತು, ಅವ ಸರಿ ವೆಚ್ಚಿಕೊಳ್ಳೋ ಇಲ್ವೋ, ಯಾಕೆ ಸಂದೇಹ ನಿಮ್ಗೆ? ಅದಕ್ಕೆ ಇನ್ಯಾರನ್ನು ಹೋಗಿ ಅಪ್ರೋಚ್ ಮಾಡೋದು. ಅಯ್ಯೋ ಅವ್ರು ಒಪ್ತಾರ? ಎರಡು ವಾಚ್ಗಳು ಟೈಮ್ ಈಗ ಟ್ಯಾಲಿ ಆಗತ್ತಾ? ಇದು ಗಾದೆ ಇದೆ, ಪ್ರಾವರ್ಬ್, 2 ವಾಚಸ್ ನೆವರ್ ಕೋಯಿನ್ ಇದಾಗೋಲ್ಲ ಅಂತ, ಒಂದೇ ಟೈಮ್ ತೋರ್ಸೋಲ್ಲ. ಹಾಗೆ ಇಬ್ಬರು ಡಾಕ್ಟರ್ ಒಂದೇ ಒಪಿನಿಯನ್ ಇರೋಲ್ಲ. ಈಗ ಅವನು ಮಾಡಿರೋದು ಸರಿಯಾಗಿದ್ರು ಕೂಡ ಇವನ ಹತ್ರ ಬಂದಿದ್ದಾನಲ್ಲ, ಅವ್ನು ಹೇಳ್ಬೇಕು, ಅಯ್ಯೋ ಅವ್ರು ಬಾದ್ ಕೊಟ್ರ ಅದಾಗ್ಬೋದು, ಬಟ್ ಅದಕ್ಕಿಂತ ನಾನು ನೀನ್ ಚೆನ್ನಾಗ್ ಕೊಡ್ತೀನಿ. ಇವಂದು ಬೆಳೆ ಮಾಗಿಸ್ಕೋಬೇಕಲ್ಲ, ಅದಕ್ಕೆ ಸರಿಯಾಗಿದ್ರು ಕೂಡ ಅದನ್ನ ಈ ರೀತಿ. ಸೊ ಇವನ್ ಅಲ್ಲೂ ಹೋಗೋದು ಇಲ್ಲೂ ಹೋಗೋದು, ಈ ಕಡೆಗೆ ಇದು ಇಲ್ಲ ಅದು ಇಲ್ಲ, ಯಾವ್ದು ಇಲ್ಲ. ಒಂದೇನು ಅಂತಂದ್ರೆ ಈಗ ತುಂಬಾ ಮೇಜರ್ ಆಪರೇಷನ್ ಮತ್ತೊಂದು ಆಗ್ಬೇಕು, ಆವಾಗ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಈಗ ಇಬ್ರು ಸ್ಕಾಲರ್ಸ್ ಇದ್ದಾರೆ, ಸ್ಟಾಲ್ವರ್ಡ್ಸ್, ಈಗ ಆರ್ಥೋಪೆಡಿಕ್ ಇಲ್ಲ ಕಾರ್ಡಿಯಾಕ್ ಸರ್ಜನ್, ಅವ್ರದ್ದೊಂದು ಅಭಿಪ್ರಾಯ ಮತ್ತೆ ಇವ್ರದ್ದು ಒಂದು ನೋಡಿರೋಣ ಅನ್ನೋದಕ್ಕಾಗಿ ಅಲ್ಲಿ, ಯಾಕೆಂದ್ರೆ ಇನ್ವೆಸ್ಟ್ಮೆಂಟು ಅಷ್ಟಿರುತ್ತೆ ಆ ಒಂದು ಇದಕ್ಕಾಗಿ. ಅದೇ ಸಾಮಾನ್ಯವಾಗಿ ಅದ್ರದನ್ನ ನೋಡಿ ಮಾಡ್ಬೇಕಾಗ್ತದೆ. ಆ ಲೆವೆಲ್ ನಲ್ಲಿ ಇದ್ದಾಗ ಆ ಸ್ಪೆಷಲಿಸ್ಟ್ಗಳು ಸುಮ್ನೆ ಬೇರೆ ಒಬ್ರಿಗೊಬ್ರು ಕನ್ಫ್ಯೂಸ್ ಮಾಡೋದಿಲ್ಲ. ಅವ್ರ ಹತ್ರ ನೀವು ಹೋಗಿದ್ರಾ, ಇದ್ರದ್ದಾಗಿದ್ಯಾ, ರಿಪೋರ್ಟ್ಸ್ ಇದೆಯಾ ನೋಡ್ಬಿಟ್ಟು, ಇಲ್ಲ ಅವ್ರು ಮಾಡಿರೋದು ಸರಿಯಾಗಿದೆ ಡಯಾಗ್ನೋಸಿಸ್, ಅದ್ ಮಾಡಿ. ಇಲ್ಲ ಇನ್ನೇನಾದ್ರು ಇದ್ರೆ ಅದ್ರದಕ್ಕೆ ಆಲ್ಟರ್ನೇಟಿವ್ ಇದ್ರದ್ದು ಹೇಳೋದು. ಸೆಕೆಂಡ್ ಒಪಿನಿಯನ್ ಅನ್ನೋದು ಅಂತ ಸಮಯದಲ್ಲಿ ಬರುವಂತಹದ್ದು ಹಾಗೆ. ಆದ್ರೆ ಇಲ್ಲಿ ನೀವು ಜ್ಯೋತಿಷ್ಯದಲ್ಲಿ ಹೋದಾಗ ಅದಕ್ಕೆ ಸೆಕೆಂಡ್ ಒಪಿನಿಯನ್ ಬೇಕಿಲ್ಲ, ಒಂದು ಮುಹೂರ್ತ ಬೇಕು ನಿಮ್ಗೆ, ನಡೆಯೋದು ಸಾಂಗವಾಗಿ ನಡಿಬೇಕು. ಒಬ್ಬನನ್ನ ಆಶ್ರಯಿಸಿ ಅವನು ಹೇಳದಂತೆ ನಡೆಸಿ ಅದ್ರಲ್ಲಿ ನಂಬಿಕೆ ಇಟ್ರೆ ಖಂಡಿತ ಭಗವಂತ ಸರಿ ಮಾಡ್ತಾನೆ. ಹೌದು, ಆದ್ರೆ ಆರಿಸ್ಕೊಳ್ಳುವಂಥದ್ದು ಸರಿಯಾದಾಗ್ಬೇಕು. ಸುಮ್ನೆ ಎಲ್ರು ಹೇಳ್ತೀನಿ ಅಂತ, ಇವಾಗ ಎಲ್ಲ ಪುರೋಹಿತರು ಜ್ಯೋತಿಷ್ಯ ಹೇಳೋದಕ್ಕೆ ಹೋಗೋದು,
ಜ್ಯೋತಿಷ್ಯ ಬೇರೆ ಶಾಸ್ತ್ರ. ಇವನ್ ಪುರೋಹಿತ ಅದಕ್ಕೆ ಹೋಗ್ಬಾರದು. ಯು ಶುಡ್ ನಾಟ್. ಎಲ್ಲ ಇದ್ರದಕ್ಕೆ ಯಾಕೆಂದ್ರೆ ಅದ್ರದ್ದೆಲ್ಲ ಪೂರ ಡೀಟೇಲ್ ನೋಡ್ಬೇಕು. ಇಲ್ದಿದ್ರೆ ಏನಾಗುತ್ತೆ, ಯಾಕೆ ಪುರೋಹಿತ ಅಂತ ಹೇಳಬಾರ್ದು ಅನ್ನೋದಕ್ಕೆ ಹೇಳ್ತೀನಿ ಜ್ಯೋತಿಷ್ಯನ. ಇಪ್ಪ ಒಂದಿಗ್ರ ಯಾರೋ நிறைய ದುಡ್ಡು ಇಕ್ಕಿರುವ ಇವ ಗೊತ್ತಾಗ ನಲ್ ಪಾರ್ಟಿ நிறைய ದುಡ್ಡು ಸಿಕ್ಕ ನಾನು ಅದಕ್ಕೆ ಇವ ಏನೋ ಹೆಚ್ಚು ಕೊಡ್ಕರ್ದೆ. ಇಲ್ಲ ಅದಕ್ಕೆ ಆಗೋದಿಲ್ಲ ನನಗ್ ಬಿಡಿ, ನಾನ್ ನೋಡ್ತೀನಿ ಆಮೇಲೆ ನೀವು ಇಲ್ಲ ಬಿಡಿ, ನಿಮ್ಗೆ ಯಾವತ್ ಆಗ್ಬೇಕು ಹೇಳಿ ಅವತ್ತು ಮಾಡ್ಬೇಡ, ಸಂಭಾವನೆ ಹೋಗ್ಬಿಡುತ್ತಿಲ್ಲ. ಎಕ್ಸ್ಪ್ರೆಸ್ ಮಾಡಿದವರು ಉಂಟು ಪುರೋಹಿತ. ಅಯ್ಯೋ ಅವ ಚೊನ್ನೊಬ್ಬಡಿಗೆ ಪಂಡಿ ಹುಡುಗಪ್ಪ ಇಲ್ಲ ಇದಕ್ಕೆ ಏನಕ್ ಪೋಯಿ ಹುಡುದೆ ಅದೇ ಅವ ಇನ್ನೊಂದು ಪುಡ್ಸ್ಕೋರನೋ ಪಂಚ್ಕೊಂಡ್ ನೋಡೋಣ. ಏನಕ್ ಹೊರಪಡ್ತಾದ್ ಬಟ್ ನಾನು ಅಂದ್ರೆ ಹೊಟ್ಟೆ ಪಾಡ್ಗೆ ಅದೇ ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಸರಿ ಆಯ್ತು, ನಿಮ್ಗೆ ಎಷ್ಟೊತ್ತಿಗಾಗಬೇಕು ಅದನ್ನ ಇಟ್ಕೊಂಡು ಸೊಸೈಟಿನವ್ರು ನಾನು ಹೇಳ್ತೀನಿ ಹೀಗ್ ಮಾಡಿ, ಇಷ್ಟೇ ಮಾಡಿ, ಹೆಚ್ಚಿಗೆ ಬೇಡ, ಅದು ಬೇಡ ಇದು ಬೇಡ, ಇಷ್ಟ ಮಾಡಿ ಅಂತ. ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಹೇಳ್ತೀನಿ ಇಂಥದ್ದು ಇಂಜೆಕ್ಷನ್ ಕೊಡಿ, ನೀವ್ ಈ ಮಾತ್ರೆ ಬರ್ಕೊಡಿ, ಆದ್ರೆ ಅವ್ರಿಗೆ ಹೇಳೋದಂದ್ರೆ ಯಾವ ಡಾಕ್ಟರ್ ಒಪ್ಕೊಳ್ತಾರೆ ಇದನ್ನ? ಎಲ್ಲ ಅದ್ನೇ ದುಡ್ಡು ಡೈರೆಕ್ಟ್ ಆಗಿ ಹೇಳಿದುಂಟು ನನಗೆ. ಒಬ್ರು ಇದು ಮಾಡಿದಾಗ ಏನು ಇದು ಮಾಡಿಸ್ತೀಯ, ನಾನು ಹಿಂದೆ ಯಾವಾಗ್ಲೂ ಹೇಳಿದೆ ಅನ್ಸುತ್ತೆ, ಇದಕ್ಕೆ ಏನ ಜ್ಞಾತಿಗಳ್ದೆ ವಾಸೋದಕ್ಕೋ ತಿಲೋದಕಕ್ಕೆ ಹಂಗ್ ಹೋಯ್ದೆ. ಇದಕ್ಕೆ ವೈದ್ಯಕೀಯ ಸಹಾಯ ಸಭಾತ್ಕೆ ಅವ ಪಂಚ್ಕೊಂಡಿದ್ದ ಎಲ್ಲ ಆಚೆ. ನಾನು ಉಕ್ಕೊಂಡಿಗೆ ರಜೆ ಅವನ್ಗೋ ಫೋನ್ ಅಂತ ಅವನ್ಗೆ, ಸರಿ ಶ್ರಾದ್ದ ಆಗ್ಬೇಕು, ನಾನು ಆಫೀಸಿಗೆ ರಜೆ ಹಾಕ್ಬೇಕಾಗಲ್ಲ, 9 ಗಂಟೆಗೆ ಮುಗಿಸ್ಕೊಟ್ಬಿಡ್ಬೇಕು, ನಾನು 9 ಗಂಟೆ ಬಿಟ್ಟು ಬಿಡ್ಬೇಕು ನಾನು ಅನ್ಯೂಟೆ. நான் பார்த்துக்கொண்டு கொண்டிருந்தேன். 9 மணிக்கு ஆகல, அட்லீஸ்ட் 9:30 எனக்கு பண்ணிக்கோ, அப்புறம் போல ஒரு கொஞ்சம் பர்மிஷன் வாங்கிக்கோ, நான் பண்ணிச்சு கொடுக்குறேன் நீ சொன்னோம். என்ன ஐயா 9:30க்கு நீ சாத்தோ பண்றியா, 9:30 முடிக்கணும் வந்து ಶುರು எப்போ பண்ற, அப்புறம் உன்னை அடிச்சுக்கொண்டு இருக்கியா பிராமண ஆளுங்க, அவளுக்கு 8:30க்கு சாட்டுவா, ನೆಕ್ಸ್ಟ್ ಡೇ ವರೆಗೆ ಇಕ್ರಾಳ ಅಂದೆ. ಅಯ್ಯೋ ಅಪ್ಪಡ್ತಾವಳೆ ವಾದ್ಯ ಇವತ್ ಜನಗೆ ಸಿಕ್ಕರ್ದು ಅಂತೆ. ನಾನು ಹುಟ್ಟಾಕ ಹಿಂಗಾಕಿಟ್ಟಾಮ ಪಂಚ್ಕೋರನು ಶ್ರದ್ಧೆ ಇರೋದೇ ಅಷ್ಟು. ಸೊ ಅದಕ್ಕೆ ಮಾಡೋಣ, ದುಡ್ಡಂತೂ ನಿತ್ಯ ಬ್ರಾಹ್ಮಣ ದಿನ ಇರುಕ್ರ ಅದೇ ಸರಿ ಅಂದ್ ಪಂಡ್ರ ಅಪ್ಪಡ್ತಾವಳೆ. ಈ ಎಲ್ಲಿ ಬರೋರೆಲ್ಲ ಅಷ್ಟೇ ಪ್ರೊಫೆಷನಲ್ ಈಟರ್ಸ್, ತಿಂಡಿ ತರ ಇಲ್ಲಿ ತಿನ್ನೋದು ಮಾಡೋದು ಎಲ್ಲ ಅಧ್ವಾನ. இவருக்கு பரி துட்டு வந்தே பிரதானமாயிடுச்சு. இன்னொரு விஷயம், பாம்பே சந்தானம் பண்ணி விட்டிருந்தாரு, பாம்பேல வாத்தியாரு, பெரிய வாத்தியாரு. அவருடைய பண்ணிக்கிறதுக்கு போயிருந்தாரு. அவருடைய அண்ணன் தம்பி 2 பேர் வேறு வீட்டில் பண்ணாரு இருந்தா. தம்பி பேங்க்ல காரியத்தில் இருக்கிறாரு, அண்ணா வீட்டில் வேற ಶ್ರಾದ್ದು. ನಿಮ್ಮಂತೇವ ಹಂಗಿಂದ್ವ ತಂಬಿ வீட்டுக்கு வந்துட்டு இருக்கிறா. அவ ஹாத்தவ யாரோ வந்து ஹாத்தவ வந்திருந்துவா, நீர் அங்க வந்து நீரே நீவிட்டு இருக்கிறா. அவ ಅಣ್ಣ வீட்டுக்கு ನಿಮಂತ್ರಣಕ್ಕೆ. ಎಲ್ಲ ಅನರ್ಥಗಳು ನಡೆಯುತ್ತೆ ಈ ತರ ಎಲ್ಲ, ಆಮೇಲೆ ಅನುಭವಿಸ್ತಾರೆ ಅದಕ್ಕೆಲ್ಲ ಯಾವ್ಯಾವ ಇದಕ್ಕೂ ಅಂತ. ಸೊ ಪೌರೋಹಿತ್ಯ ಮಾಡೋದ್ರಲ್ಲಿ ಅವನ ಹೊಟ್ಟೆ ಪಡ್ಗದ್ ಇಟ್ಕೊಂಡಿದ್ರು ಕೂಡ ಈ ಶುಡ್ ನಾಟ್ ಕಾಂಪ್ರಮೈಸ್ ಎಲ್ಲಿ ತನಕ ಅಂತ ಅಂದ್ಬಿಟ್ಟಲ್ಲ. ಈ ತರದ್ದು ಹೋದ್ರೋಯ್ತು, ಬೇಡ ಮಾಡೋದು ಬೇಡ ಅಂತ ಅನ್ಬೇಕು. அப்புறம் வாத்தியாரு எங்க வந்திலடா அண்ணக்கா இರೋ ಕೈ ಅಲ್ಮಾನಿ ಇರ್ಕಲೇನ್ರ ನಮ್ಮ ನಿಮಂತ್ರಣತೆವು ಇದೆ ಎಲ್ಲ ಅನರ್ಥಗಳು ಎಲ್ಲ ಒಂದೊಂದಕ್ಕೂ ಕೂಡ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಹೇ ಧನಂಜಯ, ಜ್ಞಾನ ಯೋಗದಿಂದ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ತೊರೆದು ಗುರೂಪದೇಶದಿಂದ ಲಭಿಸಿದ ಜ್ಞಾನದಿಂದ ಸಮಸ್ತ ಸಂಶಯಗಳನ್ನು ನೀಗಿದ ಆತ್ಮನಿಷ್ಠನನ್ನ ಯಾವ ಕರ್ಮವೂ ಕಟ್ಟೋದಿಲ್ಲ. ಸೊ ಗುರು ಭಕ್ತಿ ಶ್ರದ್ಧೆ ಇವು ಬಹಳ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ವೈದ್ಯನಲ್ಲಿ, ಜ್ಯೋತಿಷ್ಯದಲ್ಲಿ, ಪ್ರತಿ ಒಂದ್ರಲ್ಲೂ ಕೂಡ ಆ ನಂಬಿಕೆ ಇರಬೇಕು. ಅಂತವ್ರನ್ನ ಸರಿಯಾದವ್ರನ್ನ ಆರಿಸ್ಕೋಬೇಕಷ್ಟೇ. ಮತ್ ಯಾರು ಈ ರೀತಿ ಮಾಡ್ತಾರೆ ಏನಾರು ಅಂತಂದ್ರೆ ಯು ಶುಡ್ ಲೀವ್ ಆಫ್ ಅಂತವ್ರನ್ನ ಬಿಡ್ಬೇಕು. ನಾನು ಪುರೋಹಿತರು ತಪ್ಪು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ, ಐ ಆಮ್ ನಾಟ್ ಸಪೋರ್ಟಿಂಗ್ ಪುರೋಹಿತ. ಆದ್ರೆ ಸಮಾಜವೂ ಕೂಡ ಅಷ್ಟೇ ಹಾಳಾಗಿದ್ದು. ಈ ರೀತಿ ಕಂಡೀಷನ್ಸ್ ಯಾಕೆ ಹಾಕ್ಬೇಕು? ಅವ್ರು ಶ್ರಾದ್ದ ಮಾಡೋದೇ ಬಿಟ್ಬಿಡ್ಬೋದಲ್ಲ, ಯಾಕೆ ಮಾಡ್ಬೇಕದ್ನ? ಇವನಿಗೆ 1 ದಿವಸ ವರ್ಷದಲ್ಲಿ 9 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು, ನನಗೆ ರಜಾ ಹಾಕೋಕ್ಕಾಗಲ್ಲ ಅಂದ್ರೆ ಡೋಂಟ್ ಡೂ ದಟ್. ಬೇಡ, ನೀನ್ ಕೆಲ್ಸನೇ ಮಾಡ್ಕೊ. ಬೇರೆ ಇದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಮದ್ರಾಸಲ್ಲಿ 8:00ವರೆಗೆ ಮಾಡಿ ಹೋಗ್ತಾರಂತೆ ಕೆಲವರು. ಎಲ್ಲ ಅಧ್ವಾನ ಇಲ್ಲ. ಒಟ್ನಲ್ಲಿ ಏನು ಅಂದ್ರೆ ಅದಕ್ಕೆ ಸರಿಯಾದ ಫಲಗಳು ಸಿಗುತ್ತೆ ಅವರಿಗೆ ಅಷ್ಟೇ. ವಿಶೇಷವಾದ ಏನು ಅಂದ್ರೆ ಅದಕ್ಕೆ ವಿಪರೀತ ಫಲಗಳೇನೆ ಉಂಟಾಗತ್ತೆ ಎಲ್ಲ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ
ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠ ಭಾರತ. ಆದ್ದರಿಂದ ಹೇ ಭಾರತ, ಈಗ ನಿನಗೆ ಅಜ್ಞಾನದಿಂದ ಉಂಟಾಗಿರುವ ಮನಸ್ಸಿನ ಸಂಶಯವನ್ನ ಜ್ಞಾನ ಎಂಬ ಕತ್ತಿಯಿಂದ ಕತ್ತರಿಸಿ ಜ್ಞಾನ ಸಾಧನವಾದ ಕರ್ಮಯೋಗವನ್ನು ಹಿಡಿ ನೀನು ಯುದ್ಧಕ್ಕೆ ಹೇಳೋ. ಕ್ಷತ್ರಿಯನಾಗಿ ನಿನಗೆ ಧರ್ಮ ಯುದ್ಧ, ಧರ್ಮಕ್ಕಾಗಿ ಯುದ್ಧ. ಅದರಲ್ಲಿ ನೀನು ಈ ಉದ್ವೇಗಗಳು ಇದೆಲ್ಲ ಬಿಡು, ಸರಿಯಾಗಿ ತಿಳ್ಕೊ ಏನು ಯಾತಕ್ಕಾಗಿ ಮಾಡ್ಬೇಕು ಅನ್ನೋದನ್ನ ಅಂತಾನೆ. ಇತಿ ಜ್ಞಾನ ಯೋಗ ನಾಮ ಚತುರ್ಥೋಧ್ಯಾಯ. ಅಷ್ಟಮೈ ಶ್ರೀ ಸಮೇತ ಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಭೀಷ್ಮ ಪರಮೆ ಅದ್ರಲ್ಲಿ ಬೇಕಾದ್ರೆ 28ನೇ ಅಧ್ಯಾಯ ಇದು. ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಪರ್ವದ 28ನೇ ಅಧ್ಯಾಯ. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಥ ಶ್ರೀಮದ್ ಭಗವದ್ಗೀತಾಸು ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯ. 29ನೇ ಅಧ್ಯಾಯ ಮಹಾಭಾರತದ ಲೆಕ್ಕ ತಗೊಂಡಾಗ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛಯ ಏತಯೋರೇಕಂ ತನ್ಮೇ ಬ್ರೂಹಿ ನಿಶ್ಚಿತಂ. ಹೇ ಕೃಷ್ಣ, ಏನಿದು ಕರ್ಮ ತ್ಯಾಗ ರೂಪವಾದ ಜ್ಞಾನಯೋಗವನ್ನು ಉಪದೇಶಿಸುವೆ, ತಿರುಗಿ ಕರ್ಮಯೋಗವನ್ನು ಪ್ರಶಂಸೆ ಮಾಡ್ತೀಯಾ? ಇವೆರಡರಲ್ಲಿ ಯಾವುದು ಮೇಲೋ ಅದನ್ನು ಒಂದನ್ನು ಮಾತ್ರ ನಿಶ್ಚಯಿಸಿ ನನಗೆ ಹೇಳಬಾರ್ದೆ? ಇನ್ನು ಕನ್ಫ್ಯೂಷನ್ ಕರ್ಮದ ಬಗ್ಗೆ ಬಂದಾಗ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ಚಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ತ್ಯಾಗ ಕರ್ಮ ಅನುಷ್ಠಾನಗಳೆರಡೂ ಕೂಡ ಉತ್ತಮ ಶ್ರೇಯಸ್ಸಿಗೆ ಮೋಕ್ಷಕ್ಕೆ ಕಾರಣಗಳೇನೆ. ಕರ್ಮ ತ್ಯಾಗ ಕರ್ಮ ಅನುಷ್ಠಾನ ಹೇಗ್ ಸರಿ ಇದು ಅಂತಂದ್ರೆ, ಕರ್ಮ ತ್ಯಾಗ ಅಂದ್ರೇನು? ಫಲದಲ್ಲಿ ತ್ಯಾಗ, ಕರ್ಮವನ್ನೇ ಬಿಟ್ಬಿಡೋದಲ್ಲ. ಉತ್ತಮ ಶ್ರೀ ಮೋಕ್ಷ ಕಾರಣ. ಆದ್ರೂ ಇವೆರಡರಲ್ಲಿ ಜ್ಞಾನ ಪರಿಪಾಕವಿಲ್ಲದೆ ಕರ್ಮ ತ್ಯಾಗ ಮಾಡೋದಕ್ಕಿಂತ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಅನುಷ್ಠಾನ ಮಾಡೋದು ಒಳ್ಳೇದು. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವ ಹಿ ಮಹಾಬಾಹೋ ಸುಖ ಬಂಧಾತ್ಮ ಮುಚ್ಚತೆ. ಹೇ ಮಹಾಬಾಹೋ, ಯಾವನು ದ್ವೇಷ ಬುದ್ಧಿ ಇಲ್ಲದೆ ಆಸೆಯೂ ಇಲ್ಲದೆ ಸುಖ ದುಃಖಾದಿ ದ್ವಂದ್ವಗಳಿಗೆ ಈಡಾಗದೆ ಇರ್ತಾನೋ ಅವನು ಕರ್ಮಗಳನ್ನು ಮಾಡಿದ್ರು ಕರ್ಮ ತ್ಯಾಗಿ ಅಂತಾನೆ ತಿಳಿ. ಕರ್ಮ ತ್ಯಾಗ ಅಂದ್ರೆ ಕರ್ಮ ಬಿಟ್ಬಿಟ್ಟಲ್ಲ, ಫಲತ್ಯಾಗ ಅಷ್ಟೇ ಅಲ್ಲ, ಸುಖ ದುಃಖ ಇವುಗಳಿಂದ ಬಿಟ್ಟವನು ಭಗವಂತನ ನಿಯಮನ ಅಂತ ನಡೆಸ್ತಾನೆ ಅಷ್ಟೆ. ಅದು ಭಗವತ್ ಪ್ರೀತಿಗಾಗಿ. ಅವನು ದ್ವಂದ್ವಗಳಿಗೆ ಈಡಾಗದೆ ಕರ್ಮಗಳನ್ನು ಮಾಡಿದ್ರು ಕೂಡ ಅವನು ಕರ್ಮ ತ್ಯಾಗಿ. ಯಾಕಂದ್ರೆ ಕರ್ಮದಿಂದ ಏನು ರಿಟರ್ನ್ಸ್ ಏನು ಬೇಕಾಗಿಲ್ಲ. ಅದು ಅಲ್ಲ, ಕರ್ಮದಿಂದ ರಿಟರ್ನ್ ಅಂದ್ರೆ ಇದೇನೆ. ಇವಾಗ ಆ ಕರ್ಮ ಯಾಕೆ ಮಾಡ್ಬೇಕು? ಯಾವ್ದಾದ್ರು ಒಂದು ಕೆಲಸ ಮಾಡೋದಾದ್ರೆ ಆದ್ರೆ ಏನ್ ಫಲ ಸಿಗುತ್ತೆ ಅಂತ ಫಲದಲ್ಲಿ ಆಸಕ್ತಿ ಬಿಟ್ಬಿಟ್ಟು ಮಾಡಿ ಕರ್ಮನ. ಕರ್ಮನೇ ಬಿಟ್ರಿ ಅಂತಲ್ಲ, ಇಲ್ಲಿ ಫಲದಲ್ಲಿ ಆಸಕ್ತಿ ಬಿಟ್ರಿ ಅಷ್ಟೇ. ಸೊ ದಟ್ ಈಸ್ ಈಕ್ವಲ್ ಟು ಕರ್ಮ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇರೋದು. ಫಲದಲ್ಲಿ ಯಾವಾಗ ಆಸಕ್ತಿಯನ್ನು ಬಿಟ್ಟು ಬಿಡ್ತೀರೋ ಅವನಿಗೆ ಅದು ಕರ್ಮ ತ್ಯಾಗಿ ಅಂತಾನೆ ಕರಿಬಹುದು. ಕರ್ಮವನ್ನ ಬಿಟ್ಟವನು ಅವನು. ಯಾಕೆಂದ್ರೆ ಆ ಕರ್ಮದಿಂದ ಅವನಿಗೆ ಏನು ಬೇಕಿಲ್ಲ. ಈಗ ಭಗವಂತ ಎಲ್ಲ ನಡೆಸ್ದ, ಸಾರಥಿಯಾಗಿ ಅವನಿಗೇನ್ ಡ್ಯೂಟಿನೋ ಅದೆಲ್ಲ ಅದನ್ನು ಅವನಿಗೇನ್ ಸಿಕ್ತು ಅದರಿಂದ? ಏನು ಇಲ್ಲ. ಅದು ನಾನ್ ಮಾಡ್ಬೇಕಾಗಿತ್ತ ಇದನ್ನ, ಆದ್ರೂ ನಾ ಎಲ್ಲವನ್ನೂ ನಡೆಸ್ದೆ. ಯಾಕೆಂದ್ರೆ ನಾನ್ ನೋಡಿ ಫಾಲೋ ಮಾಡೋ ಇಟ್ಟಿದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಯಾವುದನ್ನ ಪ್ರಮಾಣವಾಗಿ ಸ್ವೀಕರಿಸಿ ಇವರು ಮಾಡ್ತಾರೋ ಲೋಕ ಅದನ್ನ ಮಾಡ್ತಾರೆ. ಈಗ ಯಾವ್ದಾದ್ರು ಒಂದು ಆಚರಣೆ ಮಾಡ್ಬೇಕಾದ್ರೆ ಯಾರು ಹೇಳ್ಬೇಕಾದ್ರೆ ನೋಡಿ ಇದು ಇಂಥ ಇದ್ರ ಸ್ಮೃತಿನಲ್ಲಿದೆ, ಹೀಗಿದೆ ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ತಾನು ಸ್ವತಃ ಆಚರಿಸಿದ್ರೆ ಓಹೋ ಅವ್ರು ಹೇಳ್ತಾ ಇರೋದು ಸರಿ, ಅವ್ರು ಮಾಡ್ತಿದ್ದಾರೆ, ವಿ ಕ್ಯಾನ್ ಫಾಲೋ. ಮಹಾಜನೋ ಏನ ಗತಸ್ಸಪಂತ ಅಂದ್ರೂ ಇದೇನೇನೆ. ಶ್ರುತಿರ್ವಿ ಭಿನ್ನ ಸ್ಮೃತಿಯಶ್ಚ ಭಿನ್ನ ನೈಕೋ ಮುನಿ ಶಾಸ್ತ್ರ ಪ್ರಮಾಣ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮಹಾಜನೋ ಏನ ಗತಸ್ಸಪನ್. ಯಾರು ಮಹಾಜನರು? ಇವರೇ ಶಿಷ್ಟಾಚಾರ ಉಳಿಸ್ಕೊಂಡಿರೋರು, ಏನನ್ನ ಹೇಳ್ತಾರೋ ಅದನ್ನ ಆಚರಣೆ ಮಾಡ್ತಿರೋರು, ಅಂತವರನ್ನ ಫಾಲೋ ಮಾಡಿ. ಈಗ ರಾಮಾನುಜನ್ ಫಾಲೋ ಮಾಡೋದು ರಾಮಾನುಜೀಯರು. ರಾಮಾನುಜ ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ರು, ಅವ್ರು ಏನ್ ಬರೆದ್ರು ಅದನ್ನೇ ಫಾಲೋ ಮಾಡಿದ್ರೆ ಇಲ್ಲ ಬೇರೆ ಏನೋ? ಈಗ ಹೇಳೋದು ಒಂದು, ಅವ್ನ್ ಮಾಡೋದು ಒಂದು, ಆ ತರ ಇತ್ತು ರಾಮಾನುಜರಲ್ಲಿ. ಇದೇನೇನು ಸರಿಯಾಗಿ ತಿಳಿಬೇಕಾದ್ದು. ಅಲ್ಲೋಗಿ ಅಷ್ಟಾಕ್ಷರಿ ಎಲ್ರಿಗೂ ಹೇಳ್ಬಿಟ್ರು ಸಾಮೂಹಿಕವಾಗಿ. ಏನ್ ಎಲ್ರು ಹೇಳಿದ್ದೆ. ಹಾಗಿದ್ರೆ ಯಾಕೆ ಬರೆದ್ರು ಅದರಲ್ಲಿ ಶ್ರೀಭಾಷ್ಯದಲ್ಲಿ ವರ್ಣಾಶ್ರಮ ಧರ್ಮಗಳು ಅವಶ್ಯಕ,
ನಿತ್ಯ ನೈಮಿತ್ತಿಕ ಕರ್ಮಗಳು ಪ್ರತಿಯೊಬ್ರು ಅದು ಆಜ್ಞಾ ರೂಪ ಕೈಂಕರ್ಯ ನಡೆಸಲೇಬೇಕಾದ್ದು. ಇವೆಲ್ಲ ಮೂಲ ಅಲ್ಲಿಂದನೇನೆ. ಆನ್ನಿಕ ಕ್ರಿಯೆಗಳು ಗ್ರಂಥಗಳೆಲ್ಲ ಬರೋದಕ್ಕೆ ನಿತ್ಯ ಗ್ರಂಥವೇ ಮೂಲ. ಬರೀ ಅವ್ರು ಅಷ್ಟೇ ಅಲ್ಲ, ಇವರೆಲ್ಲ ಈ ತೆಂಗ್ಲೇನವ್ರೆಲ್ಲ ಮಾಡೋದು ಇದೇನೆ, ಎಲ್ಲ ಜೊತೆಗೆ ಎಲ್ಲ ಹೇಳ್ಬಿಟ್ಟು ಸಮಾಶ್ರಯಣ ಆಗ್ಬಿಟ್ರೆ ಶ್ರೀ ವೈಷ್ಣವರ ಗ್ರಂಥನೇ ನೋಡ್ಬಿಡಿ ಅಂತಾರಲ್ಲ, ಎಲ್ಲ ಇದ್ರಲ್ಲಿ ಸರಿಯಾಗಿ ತಿಳಿಯದೆ ಅದಕ್ಕೆ ಅಪಾರ್ಥಗಳನ್ನು ಮಾಡಿ ಎಲ್ಲ ಅದೇ ಸರಿ ಅಂತ ಹೇಳ್ಕೊಂಡು ಹೋಗೋದು. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನ ಯೋಗ ಕರ್ಮಯೋಗಗಳೆರಡೂ ಕೂಡ ಬೇರೆ ಬೇರೆ ಎಂದು ಹೇಳ್ತಾರೆ. ಹೇಳುವವರು ಏನು ತಿಳಿದ ಮೂಢರೇನೆ, ಪಂಡಿತರಾದ್ರೂ ಹಾಗೆ ತಿಳಿಯೋದಿಲ್ಲ. ಇವೆರಡರಲ್ಲಿ ಒಂದನ್ನು ಸರಿಯಾಗಿ ನಡೆಸಿದ್ರು ಕೂಡ ಎರಡರ ಫಲವನ್ನು ಪಡಿಬಹುದು. ಕರ್ಮಯೋಗ ಜ್ಞಾನ ಯೋಗ ಎರಡು. ಕರ್ಮ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಇರಬೇಕು, ಅದು ಭಗವದ್ ಅರ್ಪಿತವಾಗ್ಬೇಕು, ಅದರ ಫಲದಲ್ಲಿ ಆಸಕ್ತಿ ಇರಬಾರ್ದು. ಈ ಸುಖ ದುಃಖ ದ್ವಂದ್ವಗಳಿಂದ ದೂರ ಆಗಿರ್ಬೇಕು, ಆತ್ಮದ ನೆಲೆಯಲ್ಲಿ ಇರ್ಬೇಕು. ಹೀಗೆ ನಡೆಸಿದ್ರೆ ಎರಡೂ ಕೂಡ ಸಿದ್ಧಿಸುತ್ತೆ ಅಂತ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನಯೋಗಿಗಳು ಪಡೆಯುವ ಸ್ಥಾನವನ್ನೇ, ಮೋಕ್ಷವನ್ನ ಕರ್ಮಯೋಗಿಗಳು ಪಡಿಬಹುದು. ಈ ಜ್ಞಾನ ಕರ್ಮ ಯೋಗಗಳೆರಡನ್ನು ಕೂಡ ಒಂದೇ ಫಲವನ್ನು ಉಳ್ಳದ್ದಾಗಿ ಭಾವಿಸುವಂತವನೇ ನಿಜವಾಗಿ ತತ್ವವನ್ನು ತಿಳಿದು. ಈಗ ಕರ್ಮಯೋಗ ಮಾಡ್ತಿರೋ ಜ್ಞಾನ ಯೋಗ ಮಾಡ್ತಿರೋ ಎರಡರ ಉದ್ದೇಶ ಏನು? ಒಂದೇನೆ. ಹೀಗೇನೆ ಇವಾಗ ಹೇಳೋದು, ಈ ಉಪನಿಷತ್ತು ಇವುಗಳು ಹೇಳಿದಂತಹ ಆ ಬೇರೆ ಬೇರೆ ವಿದ್ಯೆಗಳಿದೆಯಲ್ಲ ಅದರಂತೆ ನಡೆಸಿ ಫಾಲೋ ಮಾಡುವಂತ. ಈಗ ಭಕ್ತಿ ಇದ್ರಲ್ಲಿ ಯಾವ್ದಾರು ಒಂದು ನವವಿಧ ಭಕ್ತಿ, ಯಾವ ರೀತಿಯ ಭಕ್ತಿ ತಗೊಂಡು ನೀವು ನಡೆಸಿ ಅದರಲ್ಲಿ ಸಿದ್ಧಿಯನ್ನು ಪಡೆದ್ರು ಕೂಡ ಸಿಗೋ ಫಲ ಏನೋ ಎಲ್ಲ ಒಂದೇ. ಆದ್ರೆ ಯಾವ್ದಾದ್ರು ಒಂದು ಆರಿಸ್ಕೊಳ್ಳಿ, ಅದನ್ನಲ್ಲಿ ನಂಬಿಕೆ ಇಟ್ಟು ನಡೆಸಿ ಪೂರ್ಣವಾಗಿ. ಲೋಕದುಗ್ರಾಣದಲ್ಲಿ ಬೇಕಾದಷ್ಟಿದೆ. ಆರಿಸಿಕೊ ನಿನ್ನ ರುಚಿಗೊಪ್ಪುದಂ ಸಾರದಡುಗೆಯ ವಿಚಾರದೊಳಗೆ ಮಾಡು ಬೇರೆ ಮತಿ ಬೇರೆ ಮತ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಅಯೋಗತಃ ಯೋಗಯುಕ್ತೋ ಮುನಿ ಬ್ರಹ್ಮ ನ ಚಿರೇಣಾದಿ ಗಚ್ಚತಿ. ಹೇ ಮಹಾಬಾಹೋ ಅರ್ಜುನ, ಕರ್ಮಯೋಗವನ್ನ ಹಿಡಿಯದಂತೆಯೇ ಜ್ಞಾನ ಪರಿಪಾಕದಿಂದ ಉಂಟಾಗುವ ಕರ್ಮ ಸನ್ಯಾಸವನ್ನು ಹೊಂದುವುದು ಅಶಕ್ಯ. ಈಗ ನೀರಿಗೆ ಬೀಳದಲೇನೆ ಬರೀ ಸ್ವಿಮ್ಮಿಂಗ್ ಬಗ್ಗೆ ಪುಸ್ತಕ ರಿಸರ್ಚ್ ಮಾಡ್ಬಿಟ್ಟು ಬರ್ದಿದ್ದೀನಿ, ಬೇಕಾದಷ್ಟು ನಾನು ಒಂದ್ ಬರ್ದಿದ್ದೀನಿ ಅಂತಂದ್ರೆ ಏನು ಉಪಯೋಗ? ಅನುಷ್ಠಾನ ಪರ್ಯಂತವಾಗಿರ್ಬೇಕು ಜ್ಞಾನ, ಇಲ್ದಿದ್ರೆ ವ್ಯರ್ಥ. ಇದು ಕೂಡ ಮಾತು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಜ್ಞಾನ ಪರಿಪಾಕದಿಂದ ಉಂಟಾಗುವ ಕರ್ಮ ಸನ್ಯಾಸವನ್ನು ಹೊಂದೋದು ಕರ್ಮಯೋಗ ಬಿಟ್ಟು. ಅದಾದ್ರೆ ಈ ಆಗತ್ತೆ. ಕರ್ಮಯೋಗವನ್ನು ಆಚರಿಸುತ್ತಾ ಆತ್ಮಜ್ಞಾನಶೀಲನಾದವನು ಶೀಘ್ರದಲ್ಲಿ ಬ್ರಹ್ಮವನ್ನು ಪಡಿತಾನೆ. ಸೊ ಒಂದು ಸ್ವಲ್ಪನೇ ನೀವೇನ್ ಕಲಿತೀರೋ ಅದನ್ನ ನಿಮ್ಮ ಜೀವನದಲ್ಲಿ ಆಚರಣೆನಲ್ಲಿ ತರಬೇಕು. ಅದು ಕರ್ಮ. ಯಾವ್ದು ಮಾಡಿ ಯಾವ್ದು ಮಾಡಬಾರ್ದು ಅಂತ ಹೇಳಿದೆ ಅದನ್ನ ಬರೀ ತಿಳಿದು ಬಿಟ್ಟು ಏನನ್ನು ಮಾಡದೇ ಇದ್ರೆ ಅಲ್ಲ. ಜ್ಞಾನವೂ ಬೇಕು, ಕರ್ಮದೊಂದಿಗೆ ಜ್ಞಾನ ಸೇರ್ಬೇಕು. ಮಕ್ಕಿ ಮಾಡೋದು ಬೇಡ ಅಂತ ಅಷ್ಟೇ. ಈಗೇನೋ ಒಂದು ಕರ್ಮ ನಡೆಸ್ತಾರೆ, ಯಾಕೆ ಮಾಡ್ತಾ ಇದ್ದೀರಿ? ಅರಿವಿಲ್ಲದೆ ಮಾಡುವಂತದ್ದು ಏನು ಉಪಯೋಗ? ಈಗ ಬರೀ ಬೇರೆ ಜ್ಞಾನ ಅಂತೇನಿಲ್ಲ. ಯಾವ ನಡೆಸ್ತಾ ಇದ್ದೀರಿ, ಯಾತಕ್ಕಾಗಿ, ಯಾರಿಗೆ, ಅದು ಏನು ಉದ್ದೇಶ ಏನು, ಇವೆಲ್ಲ ತಿಳಿದಾಗ ಒಂದು ಕ್ರಿಯೆ ನಡೆಸಿದಾಗ ಅದ್ರಲ್ಲಿ ಬರುತ್ತೆ ಈ ಜ್ಞಾನ ಏನು ಜ್ಞಾನ, ಇದು ಯಾಕೆ ಮಾಡ್ತಾ ಇದ್ದೀನಿ ಅಂತ. ಯಾರಿಗಾಗಿ ಮಾಡ್ತಾ ಇದ್ದೀನಿ? ಭಗವಂತನಿಗಾಗಿ. ಅಲ್ಲಿ ಆ ಭಕ್ತಿನೂ ಬಂತು, ಅವನಿಗಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಇದರಿಂದ ಫಲ ನನಗೆ ಬೇಕಿಲ್ಲ, ಫಲದಲ್ಲಿ ಆಸಕ್ತಿ ಇಲ್ಲ, ಮಾಡ್ತಾ ಇರೋ ನಾನಲ್ಲ. ಎಲ್ಲ ಅನುಸಂಧಾನ, ಸಾತ್ವಿಕ ತ್ಯಾಗ ಅದ್ರ ಜೊತೆನಲ್ಲಿ ಮಾಡಿ ನಡೆಸುವಂತದ್ದು. ಹಾಗೆ ಒಂದಕ್ಕೊಂದು ಸೇರಿದಂತದ್ದು. ಅದರಲ್ಲಿ ಕರ್ಮಯೋಗದಲ್ಲಿಯೇ ಮಾಡ್ತಾ ಇದ್ರೆ ಬಹಳ ಸುಲಭವಾಗಿ ಪಡಿಬಹುದು. ಅದನ್ನ ಹೇಳ್ತಾ ಇದ್ದಾರೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ ಅಪಿ ನ ಲಿಪ್ಯತೆ. ಕರ್ಮಯೋಗದಲ್ಲಿ ನೆಲೆಗೊಂಡು ಶುದ್ಧವನ ಸುಳ್ಳವನಾಗಿ ದೇಹವನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಇಂದ್ರಿಯಗಳನ್ನು ಜಯಿಸಿ
ಎಲ್ಲಾ ಭೂತಗಳ ಒಳಗಿರುವ ಆತ್ಮವನ್ನು ಒಂದೇ ಸಮ ಎಂದು ತಿಳಿದವನು ಅವನ ಕರ್ಮಗಳನ್ನು ನಡೆಸಿದ್ರು ಕೂಡ ಅದರಿಂದ ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ. ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ಯೇತ ತತ್ವವಿದ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಕರ್ಮಯೋಗಿಯಾದವನು ತತ್ವಜ್ಞನಾಗಿದ್ರೆ ತಾನು ಕಣ್ಣಿಂದ ನೋಡುತ್ತಾ, ಕಿವಿಯಿಂದ ಕೇಳ್ತಾ, ಕೈಯಿಂದ ಮುಟ್ಟುತ್ತಾ, ಮೂಗಿನಿಂದ ಆಘ್ರಾಣಿಸುತ್ತಾ, ಭುಜಿಸುತ್ತಾ, ನಡೆಯುತ್ತಾ, ನಿದ್ರಿಸುತ್ತಾ, ಉಸಿರಾಡ್ತಾ ಇದ್ರು ಕೂಡ ತಾನು ಅದೇನನ್ನು ಮಾಡ್ತಾ ಇಲ್ಲ ಅಂತಾನೆ ತಿಳಿತಾನೆ. ಎಲ್ಲವೂ ಭಗವದ್ ಅರ್ಪಿತವಾಗಿ ಮಾಡ್ತಾ ಇರೋದು. ಮಾಡಿಸ್ತಾ ಇರೋನು ಭಗವಂತ. ನಾನು ಐ ಆಮ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್. ಈ ಭಾವದಲ್ಲಿ ನೆನೆಸ್ಬೇಕಾದ್ರೆ ಅವನು ಏನ್ ಮಾಡಿದಾಗ ಏನು ಮಾಡದಂತಿಲ್ಲ. ಅವನು ಎಲ್ಲವನ್ನೂ ಮಾಡಿದ್ದಾನೆ, ಆದ್ರೂ ಏನು ಮಾಡಿಲ್ಲ ಹಾಗೆ ಅಂತ. ಯಾಕೆಂದ್ರೆ ಅದ್ರಲ್ಲಿ ಯಾವ್ದು ಬಯಕೆ ಇಲ್ಲ ಇವನಿಗೆ. ಏನೋ ಫಲ ಸಿಗತ್ತೆ, ಅದನ್ನ ನಡೆಸಿದ್ರೆ ಏನೋ ರೆಕಗ್ನಿಷನ್ ಸಿಗತ್ತೆ, ಏನೋ ಇದಾಗತ್ತೆ, ಏನಿಲ್ಲ. ಎಲ್ಲ ಭಗವದ್ ಅರ್ಪಿತವಾಗಿ ಶ್ರದ್ಧೆಯಿಂದ ಮಾಡ್ತಾನೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಕರ್ಮದಿಂದ ಬಿಟ್ಟಿಲ್ಲ ಎಲ್ಲ. ಈಗ ನಿನ್ನೆ ಮೊನ್ನೆನೆ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ನಲ್ಲ, ಗೋಪಿಯರು ಮಾಡದಂತೆ ಎಲ್ಲ ಪಶುಸಂಗೋಪನೆ ಮಾಡ್ತಾ ಇದ್ರು. ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ, ಹಾಲು ಕರೆದು, ಮೈ ತೊಳೆದು, ಹಸುಗಳಿಗೆ ಹುಲ್ಲು ಹಾಕಿ, ಅದ್ರ ಜೊತೆಗೆ ಹಾಲು ಕರೆದು ಅದನ್ನ ಮೊಸರು ಕಡೆದು, ಬೆಣ್ಣೆ ಮಾಡಿ, ಕಾಸಿ, ತುಪ್ಪ ಎಲ್ಲದನ್ನು ಮಾಡೋದು. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಕೃಷ್ಣನ ಬಗ್ಗೆ ಚಿಂತನೆ ಒಂದು ಕ್ಷಣವೂ ಬಿಟ್ಟಿದ್ದಿಲ್ಲ. ಹೀಗೆ ಏನೇನ್ ಮಾಡ್ತಾರೋ ಎಲ್ಲ ಅವನಿಗೇನೆ. ಆ ರೀತಿಯ ತನ್ಮಯತೆ, ಕರ್ಮಕ್ಕೆ ಅಂಟದಂತೆ ಮಾಡೋದು, ಶ್ರದ್ಧೆಯಿಂದ ಮಾಡೋದು. ಅಯ್ಯೋ ಯಾರಿಗೋ ಮಾಡ್ತಿದ್ದೀನಿ ಅಂತಿಲ್ಲ, ಭಗವಂತನಿಗೆ ಮಾಡ್ತಾ ಇದ್ದೀನಿ. ನನ್ನಿಂದ ಎಷ್ಟು ಬೆಸ್ಟ್ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಮಾಡಿ ಸಮರ್ಪಣೆ ಮಾಡೋದು. ಕೌಶಲಂ ಪ್ರಲಪನ್ ವಿಸರ್ಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ನಪಿ. ಮತ್ತು ಬಾಯಿಯಿಂದ ಆಡ್ತಾ ಇದ್ರು ಕೂಡ, ಮಲಮೂತ್ರಗಳನ್ನು ವಿಸರ್ಜಿಸಿದ್ರು, ಕೈಗಳಿಂದ ಗ್ರಹಿಸ್ತಿದ್ರು ಕೂಡ, ಎದೆಯಾಡಿಸ್ತಾ ಇದ್ರು, ಇದ್ದಾಗ ಕೂಡ ತನ್ನ 10 ಇಂದ್ರಿಯಗಳು ತಮಗೆ ಬೇಕಾದ ಶಬ್ದಾದಿ ವಿಷಯಗಳಲ್ಲಿ ತಾವೇ ವರ್ತಿಸುತ್ತಾ ಇವೆ ಅನ್ನೋದನ್ನ, ಅದೊಂದನ್ನು ತಾನು ಮಾಡುತ್ತಿಲ್ಲ ಅಂತ ತಿಳಿಬೇಕು. ಎಲ್ಲ ಇಂದ್ರಿಯಗಳು ಅವರವ್ರ ಕೆಲಸಗಳನ್ನ ಮಾಡ್ತಾ ಇದೆ. ಅದು ಆತ್ಮನಿಗೆ ಸಂಬಂಧಿಸಿದ್ದಲ್ಲ. ಹಾಗೆ ಆತ್ಮ ಸಂಸ್ಥಃ ಧರ್ಮವ್ಯಾದ ಮಾಂಸ ಕತ್ತರಿಸಿದ್ರು ಕೂಡ ಅದ್ರ ಜೊತೆ ಅವನೇನ್ ತಿಂತಾ ಇರ್ಲಿಲ್ಲ. ಇವ್ ಚೆನ್ನಾಗಿದೆ, ಇದನ್ನ ಇನ್ನೂ ಚೆನ್ನಾಗಿ ಕಟ್ ಮಾಡೋಣ, ಅದೇನಿಲ್ಲ. ನಿರ್ಲಿಪ್ತವಾಗಿ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಅವನ ಆತ್ಮಜ್ಞಾನಕ್ಕೆ ಚ್ಯುತಿ ಇಲ್ಲ. ಹೀಗೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರೆಯನ್ನೇ ಆಯಾಯ ಕೆಲಸಗಳು ಆಯಾಯ ಇಂದ್ರಿಯಗಳು ನಡೆಸ್ತಾ ಇದೆ ಅಂತ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸ. ಯಾವನು ಕರ್ಮಗಳನ್ನೆಲ್ಲ ಪರಮಾತ್ಮನಲ್ಲಿ ಅರ್ಪಿಸಿ ಆ ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಅದನ್ನು ನಡೆಸ್ತಾನೋ ಅವನಿಗೆ ತಾವರ ಎಲೆಗಳು ನೀರು ಹೇಗೋ ಹಾಗೆ ಪಾಪವೇ ಅಂಟುವುದಿಲ್ಲ. ತಾವರ ಎಲೆಗೆ ಏನಾದ್ರು ನೀರು ಅಂಟ್ಕೊಳುತ್ತಾ? ನೀರಲ್ಲೇ ಇರುತ್ತೆ. ಹಾಗೆ ಸಂಸಾರದಲ್ಲೇ ಇದ್ದು ಕೂಡ ಸಂಸಾರದ ತಾಪಗಳು ಇವನಿಗೆ ಅಂಟೋದಿಲ್ಲ. ನೋಡಿ ಕೂಡ ಉದಾಹರಣೆಗಳು ಎಷ್ಟು ಚೆನ್ನಾಗಿದೆ. ಆ ರೀತಿ ಇರಬೇಕು. ಮನಸ್ಸು ಡಿಟ್ಯಾಚ್ಡ್ ಆಗಿರ್ಬೇಕು. ಮನೆಯಲ್ಲಿ ಪುರುಷನಾಗಿ ಏನೇನ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಡೆಸ್ಬೇಕು. ತಂದೆಯಾಗಿ ಕುಟುಂಬದ ಹೊಣೆ, ಪತ್ನಿ, ಇವರುಗಳು, ಮಕ್ಕಳು, ಇವರುಗಳನ್ನೆಲ್ಲ ನೋಡೋದು, ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲೂ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗೆ ಇದ್ದು ಇರದಂತೆ ಸಂಸಾರದ ಹೊರೆಯನ್ನು ಹೊತ್ತು ಹೊರದಂತೆ ಅಂತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ಬೇಕಾರೆ. ಅವನು ಯಾವ ಕೆಲಸನೂ ಬಿಟ್ಟಿಲ್ಲ. ಕೇರ್ಲೆಸ್ ಅಲ್ಲ. ಅಯ್ಯೋ ಏನೋ ಒಂದ್ ಮಾಡಿ ಬಿಸಾಕದೆ, ನನ್ಗೇನ್ ಬೇಕಾಗಿದೆ ಇದರಿಂದ, ಹಾಗಿಲ್ಲ. ಶ್ರದ್ಧೆಯಿಂದ ಮಾಡೋದು. ಪ್ರತಿದಿನ ಪ್ರತಿ ಕ್ಷಣ ಎಲ್ಲವೂ ಕೂಡ ಭಗವದರ್ಪಿತ. ಮನಸ್ಸು ವ್ಯಗ್ರವೇ ಆಗೋದಿಲ್ಲ. ಏನೋ ಎಕ್ಸ್ಪೆಕ್ಟೇಷನ್, ಸಿಗದಿದ್ದಾಗ ನಿರಾಸೆ, ಯಾವುದೂ ಇಲ್ಲ. ಮೊದಲು ಮುಖ್ಯವಾಗಿ ಏನು ಅಂದ್ರೆ ಈ ಎಕ್ಸ್ಪೆಕ್ಟೇಷನ್ ಬಿಡ್ಬೇಕು. ನಾವು ಸುಖ ದುಃಖ ಈ ದ್ವಂದ್ವಗಳಿಂದ ಮೀರಬೇಕು. ಆತ್ಮಸ್ಥಿತಿನಲ್ಲಿರ್ಬೇಕು. ಕಷ್ಟ ಇದು, ಆದ್ರೆ ಅಭ್ಯಾಸ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಸಾಮಾನ್ಯವಾಗಿ ವಿರಕ್ತಿ ಬರುತ್ತೆ. ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅನಾಸಕ್ತಿ ಉಂಟಾಗತ್ತೆ. ಅಯ್ಯೋ ಬಂತ ಸಂತೋಷ, ಬರ್ಲಿಲ್ವಾ ದುಃಖನೂ ಇಲ್ಲ. ಆ ಲೆವೆಲ್ ಹೆಚ್ಚಾಗೋದು. ಆಮೇಲೆ ಬಂತು ಹೋಯ್ತು ಯಾವುದಕ್ಕೂ ಗಮನ ಇಲ್ಲ. ಯಾಂತ್ರಿಕವಾಗಿ ನಡೆಸುವಂತದ್ದಷ್ಟೇ. ಏನೋ ಶರೀರ ಇದೆ,
ಕರ್ಮಗಳನ್ನು ನಡೆಸಬೇಕು, ಆಹಾರ ಸ್ವೀಕಾರ ಆಗಬೇಕು, ಭಗವತ್ ಪ್ರಸಾದ ಎಷ್ಟೋ ಅಷ್ಟು, ಅದು ಹೆಚ್ಚಿಗೆ ಇಲ್ಲ. ಅದಕ್ಕೆ ಆಹಾ ತುಂಬಾ ಚೆನ್ನಾಗಿತ್ತು ಇವತ್ತು, ಚೆನ್ನಾಗಿ ತಿನ್ನೋಣ ಇವತ್ತೇನೋ, ಯಾವುದು ಇಲ್ಲ, ವೇರಿಯೇಷನ್ಸೇ ಇಲ್ಲ. ಆ ರೀತಿನಲ್ಲಿ ಇರುವಂತಹದ್ದು ಎಲ್ಲ ಕರ್ಮಗಳನ್ನು ಕೂಡ ಕರ್ಮಯೋಗಿದವನು ಕಾಯೇನ ಮನಸಾ ಬುದ್ಧ್ಯ ಕೇವಲೈ ಇಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ. ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ. ಕರ್ಮಯೋಗಿಗಳು ತಾವು ನಡೆಸುವ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಆತ್ಮಶುದ್ಧಿಗಾಗಿಯೇ ತಮ್ಮ ಶರೀರದಿಂದಲೂ ಮನಸ್ಸಿನಿಂದಲೂ ಕರ್ಮಗಳನ್ನು ನಡೆಸ್ತಾರೆ. ಯಾವುದು ಕೊಂಡ್ಕೊಳ್ಳಲ್ಲ. ಯಾವಾಗ ಏನು ಎಕ್ಸ್ಪೆಕ್ಟೇಷನ್ ಕರ್ಮನೇ ಬಿಟ್ಬಿಡೋಲ್ಲ. ಇಲ್ಲಿ ಅದೇ ಬಹಳ ಮುಖ್ಯವಾಗಿ ನೋಡ್ಬೇಕಾದ್ದು. ಎಲ್ಲವನ್ನೂ ನಡೆಸ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಏನು ಅಸಡ್ಡೆ ಇಲ್ಲ, ಹೇಗಿದ್ರು ನನಗೇನು ಫಲ ಬೇಕಿಲ್ಲ, ಏನೋ ಒಂದ್ ಮಾಡಿ ಬಿಸಾಕೋಣ, ಹೇಳಿದೆ ಮಾಡ್ಬೇಕು ಹಾಗಿಲ್ಲ. ಶ್ರದ್ಧೆಯಿಂದ ಮಾಡಿ, ಅದರಲ್ಲಿ ಯಾವ ಇದು ಇಲ್ಲ, ಅಟ್ಯಾಚ್ಮೆಂಟ್ಸ್ ಇಲ್ಲ. ಯುಕ್ತ ಕರ್ಮ ಫಲಂ ತ್ಯಕ್ತ್ವ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಕರ್ಮ ಯೋಗಿಯಾದವನು ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ನಡೆಸಿದ್ರೆ ಆತ್ಮನಿಷ್ಠೆಯಿಂದ ಉಂಟಾಗುವ ಮನಃಶಾಂತಿಯನ್ನು ಪಡೀತಾರೆ. ಕೆಲಸ ಮಾಡ್ತಾನೆ ಅದರಲ್ಲಿ. ಇದೇನೆ ಜನಕ ಇವರೆಲ್ಲ ಮಾಡಿದ್ದು. ರಾಜಧರ್ಮ ನಡೆಸ್ತಾ ಇದ್ದ, ರಾಜನಾಗಿ ಎಲ್ಲ. ಯೋಗದಲ್ಲಿ ಅವನಿಗೆ ಹೇಳ್ಬೇಕಾದ್ರೆ ಆ ಮೈಥಿಲೆ ಸುಟ್ಟೋಗ್ತಾ ಇದೆ ಅಂತ ತೋರ್ಸಿದ್ರು. ಆಮೇಲೆ ಎಲ್ರು ಜನಕ ನಿನ್ ರಾಜ್ಯ ಸುಟ್ಟೋಗ್ತಾ ಇದೆಯಲ್ಲೋ ಅಂದ್ರೆ ಮಿಥಿಲೆ, ಈ ನನಗೇನು ಅದು ಹೋದ್ರೆ ಅಂತಂದ ಅವನು. ಅಷ್ಟು ಮಟ್ಟಿಗೆ ನಿರ್ಲಿಪ್ತತೆ ಯೋಗದಲ್ಲಿ ಇದಾಗಿದ್ದ. ಅವನ್ ಕೇರ್ಲೆಸ್ ಅಂತಲ್ಲ ಅಲ್ಲಿ. ಈಗ ಯಾರ್ದೋ ಏನೋ ಒಂದು ವಸ್ತುನೋ ಮತ್ತೊಂದು ಹತ್ಕೊಂಡಿದೆ ಅಂತ ಹೇಳಿದ ತಕ್ಷಣ ಏನ್ ಮಾಡ್ಬೇಕು, ಓಡೋಗಿ ಎಲ್ಲದನ್ನ ಆರಿಸಿ ಮಾಡ್ಬೇಕು. ಇವನಿಗೆ ಯೋಗದಿಂದ ತೋರಿಸ್ಬೇಕಾದ್ರೆ ಇವನು ಯಾವ ಮಟ್ಟಕ್ಕೆ ಹೋಗಿದ್ದ ಅಂದ್ರೆ ಎಲ್ಲವೂ ಭಗವಂತನ ಸಂಕಲ್ಪ ಇದರಿಂದ ಆಗೋದು. ಅದರಲ್ಲಿ ಅವನಿಗೆ ಆಸಕ್ತಿನೋ ಅಥವಾ ಬೇಸರವೋ ಎರಡೂ ಇಲ್ಲದಂತ ಸ್ಥಿತಿ. ಹಾಗಂತ ಏನ್ ಕೆಲಸ ಮಾಡ್ಬೇಕು ಅದನ್ನ ಬಿಡೋದಿಲ್ಲ. ಆ ಒಂದು ವೃತ್ತಾಂತದಲ್ಲಿ, ಜನಕರ ವೃತ್ತಾಂತದಲ್ಲಿ ಬರ್ತೋದಿದ್ದು ಅವನು ಯಾವ ಮಟ್ಟಕ್ಕೆ ಏರಿದ್ದ ಜನಕ ಅಂತ ತೋರ್ಸೋದು. ರಾಜರ್ಷಿ ಅಂತಾರ ಅವನ, ಋಷಿ ಅವನು, ರಾಜನಾಗಿದ್ರು ಕೂಡ. ಯುಕ್ತ ಕರ್ಮ ಫಲಂ ತ್ಯಕ್ತ್ವ ಶಾಂತಿ ಮಾಪ್ನೋಟಿ ನೈಚ್ಛಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಹಾಗೆ ಕರ್ಮದ ಫಲ ಅಪೇಕ್ಷೆಯನ್ನ ಬಿಟ್ಟು ನಡೆಸಿದ್ರೆ ಆತ್ಮನಿಷ್ಠೆಯಿಂದ ಉಂಟಾಗುವ ಮನಃಶಾಂತಿ ಪಡಿತಾನೆ. ಅದಿಲ್ಲದೆ ಇದ್ರೆ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡವನು ಆ ಆಸೆಯ ಪ್ರೇರಣೆಯಿಂದ ಕರ್ಮದಲ್ಲಿ ಬಂಧಿಸಲ್ಪಡ್ತಾನೆ. ಈಗ ಫಲದಿಂದ ನನಗೆ ಇದು ರಿಸಲ್ಟ್ ಓರಿಯೆಂಟೆಡ್ ಅಂತ ಮಾಡಿದ್ರೆ ಯು ಆರ್ ಬೌಂಡ್ ಬೈ ದಿ ಕರ್ಮ. ಅದನ್ನೇ ಭಗವದರ್ಪಿತವಾಗಿ ಮಾಡಿದ್ರೆ ಬಿಡುಗಡೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರ್ಯನ್. ಇಂದ್ರಿಯ ನಿಗ್ರಹ ಉಳ್ಳವನು ತನ್ನ ಮನಸ್ಸಿನ ವಿವೇಚನೆಯಿಂದ ತಾನು ಮಾಡತಕ್ಕಂತ ಸಮಸ್ತ ಕರ್ಮಗಳು ಕೂಡ ನವದ್ವಾರವುಳ್ಳ ತನ್ನ ಶರೀರದ ಕಾರ್ಯಗಳು ಅಂತ ತಿಳಿದು ಅದೊಂದನ್ನು ತಾನು ಮಾಡುವನೇ ಅಲ್ಲ, ಮಾಡಿಸೋನು ಅಲ್ಲ ಅಂತ ಹೇಳಿ ನಿಶ್ಚಿಂತನಾಗಿರ್ಬೇಕು. ಶರೀರ ಪ್ರಕೃತಿಯಿಂದ ನಡೆಸುವಂತ ಕೆಲಸಗಳು ಯಾವುದು ನನಗಲ್ಲ, ಎಲ್ಲ ಭಗವಂತನಿಗೆ. ಶರೀರದಲ್ಲಿರೋದು 9 ದ್ವಾರಗಳು ಪ್ರಕೃತಿಗೆ ರೆಪ್ರೆಸೆಂಟ್. ನವದ್ವಾರೇ ಪುರೇ ದೇಹಿ, 9 ದ್ವಾರಗಳಿರುವಂತಹ ದೇಹಿ ಆ ಶರೀರದಲ್ಲಿ ಮಾಡಿದ್ರು ಕೂಡ ಏನು ಮಾಡ್ದಂಗಿಲ್ಲ. ನೈವ ಕುರುವನ್ನ ಕಾರ್ಯ. ಆ ಶರೀರದಿಂದನೇ ಮಾಡ್ತಿರೋದು ಇವನು ಯಾವಾಗ ಶರೀರವೇ ನಾನು ಅಂತ ಅನ್ಕೊಂಡಾಗ ಈ ಸೇರಿಸೋ ಎಲ್ಲ ಬೇಕು. ಈಗ ಕೆಲಸ ಮಾಡಿದಾಗ ನನಗ್ ಬರ್ಬೇಕು, ಅದಕ್ಕೆ ಫಲ ಬರ್ಬೇಕು. ಬರ್ದೇ ಇದ್ರೆ ನಿರಾಸೆ, ದುಃಖ, ಇವುಗಳೆಲ್ಲ. ಅವನಲ್ಲಿ ಇದ್ರೂ ಕೂಡ ಇವೆಲ್ಲ ಶರೀರದ ಕಾರ್ಯಗಳು ನನಗಲ್ಲ ಸಂಬಂಧಿಸಿದ್ದು, ಕರ್ಮಯುತವಾಗಿ ನನಗೆ ಬಂದಿದೆ. ಈಗ ಧರ್ಮವ್ಯಾದ ಮಾಂಸ ಕತ್ತರಿಸ್ಕೊಡ್ತಾ ಇರ್ಬೇಕಾದ್ರೆ ಅವನಿಗೆ ಅದಕ್ಕೆ ಸಂಬಂಧವೇ ಇಲ್ಲ. ಅವನಿಗೆ ಅದಕ್ಕೆ ಅವನಿಗೆ ಅದು ಅಂಟೋದಿಲ್ಲ. ಮಾಡ್ತಾ ಕೆಲಸ ಬಿಟ್ಬಿಟ್ನ. ಶರೀರ ಇದೆ ಪ್ರಕೃತಿ, ಅದರಲ್ಲಿ ಅವನು ಮಾಡ್ಬೇಕಾದ ಅವನು ವಂಶಕ್ಕೆ ಬಂದಿದ್ ವೃತ್ತಿ ಅದು. ಮಾಂಸ ಯಾವನೋ ಪ್ರಾಣಿ ಕತ್ತರಿಸ್ಬಿಟ್ಟು ತಂದು ಇಟ್ಕೊಳ, ಇವನ್ ಕಟ್ ಮಾಡಿ ಕೊಡೋದು ಅಷ್ಟೇ ಇವನಿಗೆ. ಅದ್ರಲ್ಲಿ ಅಟ್ಯಾಚ್ಮೆಂಟು ಇಲ್ಲ. ಏನು ತುಂಬಾ ರಿಟರ್ನ್ಸ್ ಬರ್ಲಿ, ಬೇಗ ಕತ್ತರಿಸ್ಬಿಟ್ಟು ಹೆಚ್ಚಿಗೆ ಕೊಟ್ಬಿಟ್ಟು ಇನ್ನೊಂದಷ್ಟು ದುಡ್ಡು ಮಾಡ್ತೀನಿ, ಅದರಿಂದ ಹಿಂಗ್ ದೊಡ್ಡ ಮನೆ ಕಟ್ತೀನಿ, ಯಾವ್ದಾರು ಬೈಕೆ ಏನಾರು ಒಂಚು ಇತ್ತ. ಬಂದಿದೆ ಕರ್ಮ, ಶರೀರಕ್ಕೆ ಬಂದಿದ್ದು, ಅವನಿಗೆ ಆ ವೃತ್ತಿ ಅವರ ಅಪ್ಪನೋ ಅವರಿಂದ ಬಂದಿದ್ದು, ಅದನ್ನು ಕೂಡ ನಿಸ್ಪೃಹೆಯಿಂದ ಮಾಡ್ತಾನೆ, ವಿತೌಟ್ ಎನಿ ಅಟ್ಯಾಚ್ಮೆಂಟ್ ವಿತ್ ದಟ್.
ಹಾಗೆ ಅದೊಂದನ್ನು ತಾನು ಮಾಡ್ತಾ ಇಲ್ಲ, ಮಾಡಿಸೋದು ಇಲ್ಲ ಅವನು ಅಂತ ನಿಶ್ಚಿಂತೆಯಿಂದ ಇದ್ದು ಕೆಲಸ ಮಾತ್ರ ಬಿಟ್ಟಿಲ್ಲ, ನಡೆಸ್ತಾ ಇದ್ದಾನೆ. ಹಾಗೆ ನೈವ ಕುರುವನ್ನ ಕಾರ್ಯಂ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತದೆ. ಈ ಲೋಕದಲ್ಲಿ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲಗಳ ಸಂಬಂಧವನ್ನಾಗಲಿ ಆತ್ಮನು ಹೊಂದಿಸಿಕೊಳ್ಳತಕ್ಕವನಲ್ಲ. ಇವೆಲ್ಲ ಆತ್ಮಕ್ಕೆ ಸೇರಿದ್ದಲ್ಲ. ಶರೀರದಲ್ಲಿ ನಾವು ಮಾಡೋ ಕ್ರಿಯೆಗಳೆಲ್ಲ ಶರೀರಕ್ಕೆ ಸೇರಿದ್ದಷ್ಟೇನೆ ಹೊರತು ಆತ್ಮಕ್ಕಲ್ಲ. ಆ ಶರೀರ ಏನ್ ಬಂತು ನಿಮಗೆ? ಈ ಆತ್ಮದ ಹಿಂದಿನ ಸುಕೃತ ವಿಶೇಷಗಳು ಅದರಿಂದ ಬಂದಿದ್ದು. ಸೊ ಅದರಿಂದ ಬರುವಂತ ಫಲಗಳನ್ನು ಅನುಭವಿಸೋದಕ್ಕೆ ಆ ಶರೀರ ನಿಮ್ಗೆ. ಆತ್ಮಕ್ಕೆ ಅದರ ಉದ್ಧಾರಕ್ಕೆ ಇದರಿಂದ ಏನಿಲ್ಲ. ಇದೇನೆ ಸಪರೇಟ್ ಮಾಡ್ಕೊಳ್ಳೋದು ತನ್ನಿಂದ ಅಂತ. ಹಾಗಂತ ಕೆಲಸ ಯಾವುದು ಬಿಡೋಲ್ಲ. ಮನುಷ್ಯನಾಗಿ ಅವನಿಗೆ ಏನೇನ್ ಕೆಲಸಗಳಿದೆಯೋ ಅವುಗಳನ್ನ ನಡೆಸ್ತಾರೆ. ಯಾವುದ್ರಲ್ಲೂ ಎಲ್ಲ ಶರೀರ ಮಾಡ್ತಿರೋದು, ನಾಟ್ ಮೀ. ನನಗದ್ರಿಂದ ಏನು ಆಗ್ಬೇಕಾಗಿಲ್ಲ ಅಂತ ಮಾಡುವಂತ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಆಯಾ ಕರ್ಮಗಳಿಗೆ ತಕ್ಕಂತೆ ದೇಹಗಳಲ್ಲಿ ಸೇರಿರುವಂತ ಜೀವಾತ್ಮನು ಒಬ್ಬನ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಅಂಟಿಸಿಕೊಳ್ಳತಕ್ಕವನಲ್ಲ. ಜೀವಾತ್ಮ ಪಾಪ ಪುಣ್ಯಗಳನ್ನು ಅಂಟಿಸ್ಕೊಳ್ಳುವನಲ್ಲ. ಅಜ್ಞಾನದಿಂದ ನಿಜ ಜ್ಞಾನ ಮರೆಸಲ್ಪಟ್ಟು ಅದರಿಂದ ಪ್ರಾಣಿಗಳು ಮೋಹಕ್ಕೆ ಈಡಾಗ್ತಾರೆ. ಶರೀರವೇ ನಾನು ಅನ್ನೋದು ಶರೀರ ಅಂತ ಆದ್ಮೇಲೆ ಈ ಶರೀರದ ಜೊತೆಗೆ ಸಂಬಂಧ ಇದೆಯಾ? ಅವರೆಲ್ಲ ನನ್ನವರು. ಸೊ ಶುರುವಾಗಿದೆ ನಾನು ನಂದು ಎಲ್ಲ. ಶರೀರವೇ ನಂದಲ್ಲ ಅಂತಂದ್ರೆ ಬಂಧುಗಳೇನು, ಶತ್ರುಗಳು ಯಾರು, ಮಿತ್ರರು ಯಾರು, ಏನಿಲ್ಲ ಅವನಿಗೆ. ಇಬ್ಬರನ್ನು ಸಮವಾಗಿ ನೋಡುವಂಥದ್ದು. ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ, ಯಾವುದಕ್ಕೂ ಕೂಡ ನೋ ರೆಸ್ಪಾನ್ಸ್ ಫ್ರಮ್ ಹಿಮ್. ಯಾಕೆಂದ್ರೆ ಶರೀರ ಕರ್ಮದ ಪ್ರಕಾರ ಎಲ್ಲ ಬರ್ತಾ ಇರೋದಷ್ಟೇ. ರಿವಾರ್ಡೋ ಪನಿಷ್ಮೆಂಟೋ ಎಲ್ಲ ಶರೀರಕ್ಕೆ. ಮನಸ್ಸು ಎಷ್ಟು ಡಿಟ್ಯಾಚ್ಡ್ ಆಗಿರುವಂತದ್ದು ಅಂದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಕೆಲಸ ಬಿಟ್ಬಿಡೋದಲ್ಲ. ಈ ಜ್ಞಾನದಿಂದ ಮಾಡೋದೆಲ್ಲ ಭಗವಂತ ಮಾಡಿಸ್ತಾ ಇರೋನು. ಈ ಶರೀರ ಬಂದಿದ್ದು ಕರ್ಮಯುತವಾಗಿ. ಆ ಕರ್ಮದ ಇದಕ್ಕಾಗಿ ಇದಕ್ ಬರುವಂತ ಸುಖ ದುಃಖಗಳು ಶರೀರಕ್ಕೆ, ನನಗಲ್ಲ. ಇದು ಸರಿಯಾದಂತದ್ದು. ತದ್ಬುದ್ಧಯಸ್ತದಾತ್ಮಾನಃ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಈ ಆತ್ಮಜ್ಞಾನದಿಂದ ಆ ಅಜ್ಞಾನ ತೊಲಗುತ್ತೋ, ಶರೀರವೇ ನಾನು, ಮಾಡ್ತಿರೋದು ನಂಗೆ ಅನ್ನೋ ಅಜ್ಞಾನ ತೊಲಗುತ್ತೋ, ಆಗ ಅವರಿಗೆ ಆ ಜ್ಞಾನವೇ ತಾನಾಗಿ ಸೂರ್ಯನಂತೆ ಎಲ್ಲವನ್ನು ಪ್ರಕಾಶಪಡಿಸುತ್ತೆ. ಆತ್ಮ ಸಂಸ್ಥಃ ಆತ್ಮ ಸಾಕ್ಷಾತ್ಕಾರ ಏನ್ ಹೇಳ್ತೀವೋ, ಆತ್ಮದ ಪೂರ್ಣವಾದ ಅರಿವು ಒಳ್ಳೆ ಬ್ರೈಟ್ ಆಗಿ ಅವನಿಗೆ ಗೊತ್ತಾಗತ್ತೆ. ಆತ್ಮಜ್ಞಾನ ಇರೋಂಥವನಿಗೆ. ಶರೀರಕ್ಕೆ ಏನ್ ಗೊತ್ತಾಗತ್ತೆ? ಆತ್ಮನಿಗೆ ತಿಳಿಯುವಂತಹದ್ದು. ಶರೀರ ಬರೀ ಅವನಿಗೆ ಸಾಧನವಾಗಿರುವಂತಹದ್ದು. ಅದರಲ್ಲಿ ಮಾಡುವಂತ ಕ್ರಿಯೆಗಳು ನನಗಲ್ಲ. ಶರೀರದ ಮುಖ ಸಂವೇದಗಳು, ಆ ಸಂವೇದನೆ ಕಟ್ ಮಾಡಿದ್ ಬೀಳ್ತಿರಲ್ಲ. ಆಗ ತನ್ನ ಸ್ವರೂಪದಲ್ಲಿ ಅವನು ಪ್ರಕಾಶವಾಗಿರ್ತಾನೆ. ಆತ್ಮದ ಶುದ್ಧ ಸ್ವರೂಪ ಏನು? ಸ್ವಯಂ ಪ್ರಕಾಶ. ಅವನಿಗೆ ಜ್ಞಾನಾಕಾರ, ಅವನು ಜ್ಞಾನ ಗುಣಕಃ ಎರಡು ಹೇಳುವಂತಹದ್ದು. ನಾನು ಜ್ಞಾನಿ, ಧರ್ಮಭೂತ ಜ್ಞಾನದಿಂದ ತಿಳಿದು ಈ ಆತ್ಮ ಅನ್ನೋದು ಭಗವಂತನಿಗೆ ಸೇರಿದ್ದು, ಈ ಶರೀರ ಭಗವಂತ ಕೊಟ್ಟಿದ್ದು. ಹಾಗೆ ಸೊ ಶರೀರಕ್ಕೂ ಆತ್ಮಕ್ಕೂ ಅದರ ಸಂವೇದನೆಗಳು ಇದನ್ನು ಕತ್ತರಿಸ್ಬಿಡ್ತಾನೆ. ಪೂರ ಕಾಂಟ್ಯಾಕ್ಟ್ಸೇ ಇಲ್ಲ. ಕರ್ಮದಿಂದ ಬಂದದ್ದು ಅಂತಾನೆ. ಅವಾಗ ಅವನು ನೆಮ್ಮದಿಯಾಗಿರ್ತಾನೆ. ಅದಕ್ಕಾಗಿ ಸೂರ್ಯನಂತೆ ಎಲ್ಲವೂ ಅವನಿಗೆ ಪ್ರಕಾಶಗೊಳಿಸುತ್ತೆ. ಯಾವಾಗ ಆತ್ಮ ಸಂಸ್ಥಃ, ಶರೀರವೇ ನಾನು ಅನ್ನೋ ಭಾವ ಬಿಟ್ರೆ ಅದು ಶರೀರದೊಂದಿಗೆ ಬರೋದು. ಇದೆಲ್ಲ ನಾನು, ನಂದು, ನಾ ಮಾಡಿದ ಕೆಲಸ, ನನಗೆ ಅದಕ್ಕೆ ರೆಕಗ್ನೈಸೇಷನ್ ಸಿಗ್ಬೇಕು, ನನಗೆ ಸರಿಯಾದ ರಿಟರ್ನ್ ಸಿಗ್ಬೇಕು, ಎಲ್ಲ ಯಾವಾಗ ಶರೀರವೇ ನೀನು ಅಂತಂದಾಗ. ಏನನ್ನು ಮಾಡಿದ್ರು ಕೂಡ ಮಾಡಿದಂತೆ ಏನು ಮಾಡ್ದಂಗಿಲ್ಲ. ಎಲ್ಲವನ್ನು ಮಾಡ್ತಾನೆ, ಏನು ಮಾಡಿಲ್ಲ. ಹೀಗೆ ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಆತ್ಮನಲ್ಲಿಯೇ ಬುದ್ಧಿಯನ್ನ ಮನಸ್ಸನ್ನ ಸಲ್ಲಿಸಿ ಆ ಆತ್ಮಜ್ಞಾನದಲ್ಲಿ ಆಸಕ್ತಿ ಉಳ್ಳವರಾಗಿ ಅದೇ ತಮಗೆ ಪರಮ ಪ್ರಯೋಜನ ಎಂದು ತಿಳಿದವರು ಆ ಜ್ಞಾನದಿಂದಲೇ
ಸಮಸ್ತ ಪಾಪಗಳನ್ನು ನೀಗಿ ತಿರುಗಿ ಸಂಸಾರಕ್ಕೆ ಸಿಕ್ಕಿ ಬೀಳದೆ ಉತ್ತಮವಾದ ಸ್ಥಾನವನ್ನು ಪಡಿತಾರೆ. ಸೊ ಸಂಬಂಧ ಯಾವಾಗ ಶರೀರವೇ ನಾನು ಅಂತ ಅಂದ್ಕೊಳ್ತೀವೋ ಅವಾಗ ಈ ಸಂಸಾರ ಎಲ್ಲ ಉಂಟಾಗೋದು. ನೀವು ಈ ಸಂಬಂಧ ಕಳ್ಕೊಂಡ್ರೆ ಸುಖ ದುಃಖ ದ್ವಂದ್ವಗಳಿಂದ ಮುಕ್ತಿಯನ್ನ ಪಡೆದರೆ ಅದೇ ಮೋಕ್ಷ ಸಿಕ್ಕದಂತೆ. ಸೊ ಇವನಿಗೆ ಯಾವ ಸಂವೇದನೂ ಇಲ್ಲ, ಅವನಿಗೆ ದುಃಖನೂ ಇಲ್ಲ ಸುಖನೂ ಇಲ್ಲ. ಅವನು ತನ್ನ ಆತ್ಮದ ಸಹಜ ಸ್ಥಿತಿನಲ್ಲಿ ಇರ್ತಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಏನೂ ಮಾಡದಂತೆ ಇಲ್ಲ. ಯಾಕೆಂದ್ರೆ ಯಾವ್ದ್ರದ್ದು ರಿಟರ್ನ್ಸೇ ಇಲ್ಲ, ಇದು ಪ್ಲಸ್ ಮೈನಸ್ ಯಾವುದೂ ಇಲ್ಲ, ನಿಲ್. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಶುನಿ ಚೈವ ಶುಭಾಗ್ಯೇ ಚ ಪಂಡಿತ ಸಮದರ್ಶಿನಃ. ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಉತ್ತಮ ಬ್ರಾಹ್ಮಣಲ್ಲೋ, ಒಂದು ಹಸುವಿನಲ್ಲೋ, ಆನೆಯಲ್ಲೋ, ನಾಯಿಯಲ್ಲೋ, ಶ್ವಪಜ ಚಂಡಾಲನಲ್ಲಿ ಆತ್ಮವು ಏಕರೂಪ ಅನ್ನೋದನ್ನ ಅರಿತು ಅವುಗಳನ್ನೆಲ್ಲ ಸಮದೃಷ್ಟಿಯಿಂದಲೇ ನೋಡ್ತಾರೆ. ಎಲ್ರನ್ನು ಒಂದೇ ಬೆಂಚ್ ಕೂರಿಸ್ಬಿಟ್ಟು ನೋಡೋದು ಅಂತಲ್ಲ, ಸಮದೃಷ್ಟಿ ಅಂದ್ರೆ ಅದರಲ್ಲಿರೋ ಆತ್ಮ ಇದು ಪಂಡಿತನ ಆತ್ಮವೋ ಇಲ್ಲ ನಾಯಿ ಆತ್ಮವೋ, ಆತ್ಮದ ಸ್ವರೂಪದಲ್ಲಿ ಎಲ್ಲ. ಏನೋ ಪಾಪ ಅದು ಮಾಡಿದಂತ ತೀವ್ರವಾದ ಕರ್ಮದಿಂದ ಅದಕ್ಕೆ ಆ ಜನ್ಮ ಬಂದಿದೆ, ಅನುಕಂಪೆ ಇದೆ ಅಷ್ಟೆ. ಆ ರೀತಿನಲ್ಲಿ ಪಂಡಿತ ಸಮದರ್ಶಿನ ಇಹೈವ ತೈರ್ಜಿತ ಸ್ವರ್ಗೋ ಯೇಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಃ. ಯಾರಿಗೆ ಇಂತಹ ಸಮತ್ವ ಭಾವನೆ ಉಂಟಾಗುತ್ತೋ ಅವರು ಈ ಲೋಕದಲ್ಲೂ ಕರ್ಮಾನುಷ್ಠಾನ ದಶೆಯಲ್ಲಿನೇ ಸಂಸಾರವನ್ನು ಜಯಿಸಿದವರು ಅಂತಾನಿದ್ದೇಳಿ. ಯಾಕೆಂದ್ರೆ ಅವ್ರಿಗೇನು ಇದೇ ಇಲ್ಲ, ಪ್ರತಿಕ್ರಿಯೆನೇ ಇಲ್ಲ, ಏನು ಬರುತ್ತೋ ಅದನ್ನ ಅನುಭವಿಸ್ತಾರೆ. ಅದು ಶರೀರ ಸಂಬಂಧಪಟ್ಟಿದ್ದು. ರೋಗ ಬಂತ ಪಲ್ಟರ್ಬ್ ಆಗೋಲ್ಲ, ಕ್ಯಾನ್ಸರ್ ಬಂತ ದುಃಖ ಇಲ್ಲ, ಶರೀರ ಬಿಡೋದಕ್ಕೆ ಒಂದು ಕಾರ್ಯವಾಯ್ತಲ್ಲ ಅಂತ ಸಂತೋಷ. ಜನ್ಮ ಕಳೀತು, ನನ್ನ ಈ ಶರೀರದೊಂದಿಗೆ ಇದ್ದಂತಹ ಇದು ನನ್ನ ಕರ್ಮದ ಇದು ಫಲ ಕೊಟ್ಟು ಮುಗಿತಾ ಇದೆ ಅಂತ. ಸೊ ಅದಕ್ಕೆ ಇದು ಆ ಸ್ಥಿತಿ ಅವರು ಮುಖಂದವಾಲೆ ಹೇಳಿದೆ, ಯದ್ ಭವ್ಯಂ ಭವತು ಭಗವಾನ್ ಪೂರ್ವಕರ್ಮಾನುರೂಪ. ಪೂರ್ವಕರ್ಮದ ಪ್ರಕಾರ ಏನೇನಿದೆಯೋ ನಡೀಲಿ, ಎಲ್ಲ ಆಗ್ಲಿ. ಯಾಕೆಂದ್ರೆ ನಾನು ಇನ್ನು ಮತ್ತೆ ಇನ್ನೊಂದು ಜನ್ಮ ತಗೊಂಡು ಅದನ್ನ ಇನ್ನೇನು ಇದನ್ನ ಟ್ರಾನ್ಸ್ಫರ್ ಮಾಡೋ ಈ ಜನ್ಮದಲ್ಲಿರೋ ದುಃಖ ನನಗೆ ತುಂಬಾ ಆಗ್ಬಿಟ್ಟಿದೆ, ಬೇಡ ಇವಾಗ ಅಂತಂದ್ರೆ ಇನ್ನೊಂದ್ ಜನ್ಮಕ್ಕೆ ಹಾಕ್ಬೇಕು ಅಂದ್ರೆ ಇನ್ನೊಂದ್ ಜನ್ಮಕ್ಕೆ ಬರ್ಬೇಕು. ಆತ್ಮದ ರತಿಯಾದವನಿಗೆ ಇವೆಲ್ಲ ಸಂಬಂಧಿಸಿದ್ದೇ ಅಲ್ಲ ಅಂತ ಸುಮ್ಮನೆ ಅವನೆಲ್ಲ ಸುಖವೋ ದುಃಖವೋ ಎರಡನ್ನೂ ಅನುಭವಿಸ್ತಾನೆ, ಅನುಭವಿಸಿ ಕರ್ಮಗಳನ್ನ ತೀರಿಸ್ಕೊಳ್ತಾನೆ. ಹಾಗೆ ಬರುವಂತದ್ದು ಈ ಸಂಸಾರದಲ್ಲಿ ಇದ್ದೇ ಅವನು ಜಯಿಸಿದ. ನಿರ್ದುಷ್ಟವೋ ಸಮೂಹದಂತ ಆತ್ಮಸ್ವರೂಪವೇ ಬ್ರಹ್ಮ. ಸಮಭಾವನೆಯುಳ್ಳವರು ಬ್ರಹ್ಮದಲ್ಲಿ ನೆಲೆಗೊಂಡವರಾಗ್ತಾರೆ. ಈ ಸ್ಥಿತಿ ಬರೆದ್ರೆ ಭಗವಂತನ ಇದಕ್ಕೆ ಸೇರದಂತೆ, ಆ ಮಟ್ಟಕ್ಕೆ ಅವರೇ ಪರಬ್ರಹ್ಮನೇ ಆಗೋದಿಲ್ಲ, ಅವನಿಗೆ ಸಮಾನವಾಗಿ ಆಗ್ತಾನೆ. ಬ್ರಹ್ಮಣಿತೆ ಸ್ಥಿತಾಹ ಅನ್ನೋದು. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿದೆ ಚ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಸ್ಥಿರಬುದ್ಧಿ ಉಳ್ಳವನಾಗಿ ವಿಷಯಾನುಭವದಲ್ಲಿ ಮೋಹಗೊಳ್ಳಲ್ದೆ, ಈ 5 ಇಂದ್ರಿಯಗಳಿಂದ ಏನೇನು ವಿಷಯಗಳು ಅದರಿಂದ ಬರೋ ಅನುಭವ ಇದೆಯಲ್ಲ ಅದರಲ್ಲಿ ಮೋಹವನ್ನ ಬಿಟ್ಟು ಅಂತರಾತ್ಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಅವನು ಇಷ್ಟ ವಸ್ತುವನ್ನು ಪಡೆದ್ರೆ ಕೂಡ ಹರ್ಷಿಸೋದಿಲ್ಲ. ಏನೋ ತುಂಬಾ ಸುಖವಾದದ್ದು ಸಂತೋಷವಾದದ್ದು ಏನೋ ಬಂತು ಇಲ್ಲ, ಸಂತೋಷನೇ ಇಲ್ಲ ಅವನಿಗೆ. ಹಾಗೆ ಏನೋ ಕಳ್ಕೊಂಡ, ದುಃಖನೂ ಇಲ್ಲ. ಇದು ಪಿನ್ನವರ ಕತೆ ಚೊಲ್ಲಿಂದ ಜ್ಞಾಪಕ ಕೇಳ್ದ. ಯಾರೋ ಈ ರೀತಿ ಅಟೈನ್ ಮಾಡಿದವನು ಸಾಧಕ, ಅವನು ಹೇಳ್ತಾ ಇದ್ದ, ಎಲ್ಲ ಕೇಳೋರ್ಗೆಲ್ಲ ಬಹಳ ಸಂತೋಷವಾಯ್ತು. ಎಲ್ಲ ಹಳ್ಳಿನಲ್ಲಿ ಇದ್ರಲ್ಲಿ ಇದ್ದವಳು ಯಾರೋ ಒಬ್ಬ, ಅವನಿಗೆ ದುಃಖ ಇದೆಲ್ಲ ನೋಡು, ಈ ರೀತಿ ನೀನ್ ನೋಡಿದ್ರೆ ಆಗತ್ತೆ ಅಂತ. ಅವನ ಮನಸ್ಸಿಗೆ ಸ್ವಲ್ಪ ಆಯ್ತು, ಬಹಳ ಖುಷಿ ಆಯ್ತು. ಇವ್ನಿಗೆ ಏನಾದ್ರು ಮಾಡ್ಬೇಕು ನಾನು ಅಂತ. ನಿನ್ಗೆ ಏನ್ ಮಾಡ್ಕೊಡ್ಲಿ, ಏನ್ ಕೊಡ್ಲಿ ಅಂದ. ಏನ್ ಕೊಡ್ತೀಯ ನೀನು, ನಂಗೆ ಏನು ಬೇಡ ಅಂದ. ಅವನು ಎಷ್ಟೋ ಬಲವಂತ ಮಾಡಿ ಕೇಳ್ದ ಈ ಸಾಧಕನನ್ನ. ಏನಿಲ್ಲ, ಸರಿ ಅವನು ಕೂತ್ಕೊಂಡಿದ್ದಲ್ಲ ಅವನ ಆಶ್ರಮದ ಬಾಗಿಲು, ಅದಕ್ಕೆ ಚಿನ್ನದ ತಗಡಿನಲ್ಲಿ ಹೊಡೆಸ್ದ. ಅದಕ್ಕೆ ಇವನು ಅವಾಗ್ಲೂ ಸುಮ್ನೆ ಇದ್ದ. ಅಯ್ಯೋ ನನ್ ಮನೆ ಬಾಗ್ಲಿಗೆ ಅವ್ನು ಚಿನ್ನ ತಗಡು ಹೊಡೆಸ್ಕೊಟ್ಟ ಅಂತ. ಅದ್ರ ಬಗ್ಗೆ ಸಂತೋಷನೂ ಇಲ್ಲ ಅವನಿಗೆ. 2 ದಿವಸ ಆದ್ಮೇಲೆ ಯಾರೋ ಕಳ್ಳರು ಬಂದ್ರು, ಅಯ್ಯೋ ಚಿನ್ನ ಇದೆ ಅಂತಂದ್ರು, ಬಂದು ಎಲ್ಲ ಕಿತ್ಬಿಟ್ಟು ತಗೊಂಡು ಹೊಟ್ಟೋದ್ರು. ಆಮೇಲೆ ಇವನು ಬಂದ, ಯಾರು ಚಿನ್ನದ ಹಾಕೊಟ್ಟವನು. ಅವನು ಬಂದ್ಬಿಟ್ಟು, ಏನ್ ಗುರುಗಳೇ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ಚಿನ್ನದಿಂದ ನಿಮಗೆ ಬಾಗಿಲು ಮಾಡಿಸ್ಕೊಟ್ಟಿದ್ದೆ ಅಂತ. ನಾ ಕೇಳಿದ್ನಾ ಅಂತ ಕೇಳಿದ್ರು ಇವರು. ಈಗ ಹೋಗ್ಬಿಡ್ತಲ್ಲ ಅಂತಂದ್ರೆ ಇವ್ರಿಗೆ ದುಃಖನೂ ಇಲ್ಲ, ಯಾಕೆಂದ್ರೆ ಇವ್ರಿಗೆ ಸಂಬಂಧಿಸಿದ್ದೇ ಅಲ್ಲ ಅದು.
ಈ ತರದಲ್ಲಿ ತನ್ನ ಸ್ವತಃ ಯಾವುದು ಬರುತ್ತೋ ಅವನ ಜೀವನದಲ್ಲಿ ತನ್ನ ದೇಹಕ್ಕೆ ಬಂದ್ರೆ ಈ ತೀರಿ ನೋಡ್ಬೇಕು. ಈ ಕಥೆಯಿಂದ ಏನ್ ಕಲಿಬೇಕಾದದ್ದು ಅಂದ್ರೆ, ಆ ಸಾಧಕ ಮನೆ ಒಳಗಡೆ ಇದ್ದ, ಬಾಗಿಲಿಗೆ ತಗಡು ಹೊಡೆದ್ ಬಿಟ್ರು, ಚಿನ್ನದ ತಗಡಿಗೆ. ಇನ್ಯಾರೋ ಬಂದ್ರು, ಆ ತಗಡಿಗೆ ಕಿತ್ಕೊಂಡು ಹೋದ್ರು. ಅವನ್ ಹೇಳಿದ, ನಿನಗ್ ದುಡ್ಡು ಹೆಚ್ಚಿಗೆ ಆಗಿತ್ತು, ನೀನ್ ಹಾಕಿದೆ ಅಲ್ಲಿ, ನಾನ್ ಕೇಳಿದ್ನು ನಿನ್ನ ಮಾಡೋಕೆ ಅಂತ. ಇನ್ಯಾರಿಗೋ ಅದು ಬೇಕಾಗಿತ್ತು, ತಗೊಂಡು ಹೋದ್ರು. ನೀನ್ ಮಾಡಿಸಿದ ತಕ್ಷಣ ನಂಗೆ ಸಂತೋಷ ಇಲ್ಲ, ಅವನ್ ತಗೊಂಡೋದಂತ ದುಃಖನೂ ಇಲ್ಲ. ಇದ್ ನೋಡಿ, ಈಗ ಮಾಡಿದ್ದೇನೋ ಇತ್ಕೊಳ್ಳಿ ಅಂತ ಹೋಗ್ಬಿಡ್ತಲ್ಲ, ಅಯ್ಯೋ ಪೋ ಇಡ್ತೆ ಅಂತ ಏನಾರು ಒಂಚೂರು ಅನ್ನವನು. ಅವನಿಗೆ ಬೇಕಾಗಿತ್ತು, ಅಗತ್ಯ ಆಯ್ತು, ತಗೊಂಡು. ಈ ಭಾವ ಮನಸ್ಸಿನಲ್ಲಿ ಬೆಳೆಸ್ಕೊಂಡ್ರೆ ಎಂತಹ ಸುಖ ಅವರುಗಳಿಗೆ. ನೋಡಿ, ಏನಾದ್ರು ಒಂಚೂರು ದುಃಖದ ಸಂವೇದನೆ ಒಂಚೂರು ಇರುತ್ತೆ ಅವ್ರಿಗೆ. ಬೇಸರ ಇದೆಯಾ, ಡಿಪ್ರೆಷನ್ ಇದೆಯಾ, ಯಾವ ఆప్షన్ పోయొచ్చా? இன்டர்நெட் போயிடுச்சுன்னு தோன்றது. இன்டர்நெட் போயிடுச்சுன்னு தோன்றது. ஆமா, போயிருக்கணும். கட்டாச்சு. அன்னைக்கும் அப்படியே ஆயிருந்து. ஆமா. க்ளோஸ் பண்ணலாமா? அவ்வளவுதான். 5:19 ஆச்சு. என்னன்னா 10 நிமிஷம் இருந்தது, 15 நிமிஷம். ஒரு நிமிஷம் விட்டு க்ளோஸ் பண்ணலாம். அவ்வளவுதான், பார்க்கலாம், இன்னொரு கொஞ்சம் போதும். அவர் சொல்லியதுக்கு தார்வாடத்துல ஒருத்தா இருந்தா. நாங்க தார்வாடத்துல இருந்தோம் 20 வருஷத்துக்கு பின்ன. எதை பத்தி மாமா சொல்லிட்டு இருக்கீர? அவரு எந்த வஸ்து போனாலுமே யோசனை இல்லானாரு. அவ வீட்டு வஸ்து ஒன்னும் மாறுறதுக்கு இல்ல. வெளியில வச்சுடு. யாருக்கானும் வேணுமானாக்கா அவ எடுத்துக்க போகட்டும். அவளுக்கு வேணும், நம்மளுக்கு வேணானியும் வாண்டானியும் வச்சுடு. அவளு அவ வேறவ எடுத்துக்கொண்டு போகும். அவ்வளவுதான். அவ வேறவ வாங்கிக்க போய் மாறிக்கிறா. அவ பணம் வாங்கிக்கிறா. அதுல இவ நம்மளுக்கு வேணாம், வேற வாழ்க்கை தேவை இருந்தா வாங்கிக்கட்டோன்னு வச்சுடும். அப்படியே கிணறுக்கும் அப்படியே கிணறுக்கு கயிறு கொடுக்கும். கயிறு அவாடு கயிறுல சேர்த்துக்கண்டாக்கா கயிறு கொடுக்கானே இருந்தா. நாம் கயிறு வாங்கிக்க போனாக்கா சேர்த்துக்க வாங்கிங்கோன்னு சொல்லும். அவாடு கயிறுல வாங்கினாக்கா சேர்த்துக்கங்கோன்னு சொல்லும். சரி, க்ளோஸ் பண்ணலாம்.